ನಮಸ್ಕಾರ ಸ್ನೇಹಿತರೆ ಜುಲೈ ತಿಂಗಳ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ಡಿಸ್ಕಸ್ ಮಾಡೋಣ. ಮಂತ್ಲಿ ಕರೆಂಟ್ ಅಫೇರ್ಸ್ ನಮ್ದು ಸಪರೇಟ್ ಪ್ಲೇಲಿಸ್ಟ್ ಇದೆ, ವೀಕ್ಲಿ ಸಪರೇಟ್ ಪ್ಲೇಲಿಸ್ಟ್ ಇದೆ, ಎಲ್ಲೋದ್ರೆ ನಿಮ್ಗೆ ಸಿಗ್ತದೆ, ನಿಮ್ಗೆ ಗೊತ್ತೇ ಇದೆ. ಹಾಗೆ ಮ್ಯಾರಥಾನ್ ವಿಡಿಯೋ ಕೂಡ ಮಾಡಿದೀವಿ. ಜನವರಿಯಿಂದ ಮೇ ತನಕ 5 ತಿಂಗಳ ಮ್ಯಾರಥಾನ್ ಆಗಿರ್ಬೋದು. ಜೂನ್ ಸಪರೇಟ್ ಇದೆ. ಈ ಎಲ್ಲ ನಮ್ಮ ಮಂತ್ಲಿ ಕರೆಂಟ್ ಅಫೇರ್ ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ. ಓಕೆ, ಪ್ರೀವಿಯಸ್ ಇಯರ್ ಬೇಕಾ ಅದು ಮ್ಯಾರಥಾನ್ ಇದೆ. ಎಲ್ಲ ಲಿಂಕ್ ಗಳನ್ನು ಕೊಟ್ಬಿಡ್ತೀನಿ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಓಕೆ, ಲಿಂಕ್ ಗಳು ಇರ್ತದೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಂದ ಮಾಡ್ಕೊಳ್ಳಿ. ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಬನ್ನಿ ಹಾಗಾದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊತಾ ಹೋಗೋಣ. ತುಂಬಾ ಜಾಸ್ತಿ ಇದೆ, ಲೆಂತ್ ಇರುತ್ತೆ. ಸ್ವಲ್ಪ ಮೀಡಿಯಂ ಫಾಸ್ಟ್ ಅಲ್ಲಿ ಹೋಗೋಣ, ಡೀಟೇಲ್ ಆಗಿ ತಿಳ್ಕೊಳ್ಳೋಣ 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಇಂದ. ಓಕೆ, ಬನ್ನಿ. ನೋಡಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಮ್ಮ ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ ಒಂದಷ್ಟು ಕವರ್ ಮಾಡಿರ್ತೀವಿ. ಅಲ್ಲಿರೋದು ಇಲ್ಲಿರುತ್ತೆ. ಓಕೆ, ಸಣ್ಣ ಪುಟ್ಟದ್ದು. ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋದು ಅಲ್ಲಿರೋದು ಕೂಡ ಇಲ್ಲೂ ಇರುತ್ತೆ. ಓಕೆ, ಸೊ ಇದು ಗೊತ್ತಿರಲಿ. ಸೊ ನೆಕ್ಸ್ಟ್ ಬರ್ತೀನಿ. ಹಾಗಾಗಿ ಎರಡೂ ಓದಬೇಕು. ನಾನು ಹೇಳೋದು ನಿಮ್ಗೆ ವೀಕ್ಲಿನೂ ನೋಡ್ಕೋಬೇಕು, ಮಂತ್ಲಿನೂ ನೋಡ್ಕೋಬೇಕು. 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟ 2026 ಅಧಿಕೃತವಾಗಿ ಯಾವ ನಗರದಲ್ಲಿ ಪ್ರಾರಂಭವಾಯಿತು? ಆ ಪ್ರಾರಂಭನೂ ಆಯ್ತು ಜುಲೈಲಿ. ಆಗಸ್ಟ್ 2 ಮುಗ್ದು ಹೋಯ್ತು ಅದು. ಸೊ ಹೇಳ್ತೀರಾ? ಗ್ಲಾಸ್ಗೋ. ನಿಮಗೆ ಸಿಂಪಲ್ ಆಗಿ ಕೇಳಬಹುದು, ಎಲ್ಲಿ ನಡೀತು ಅಂತ ಕೇಳಬಹುದು. ಅದರದ ಮಸ್ಕಟ್ ಏನು ಅಂತ ಕೇಳಬಹುದು. ಮಸ್ಕಟ್ ಇಲ್ಲೇ ಇದೆ ನೋಡಿ. ಏನ್ ಹೇಳಿ ನೋಡೋಣ ಇದನ್ನ. ಆಮೇಲೆ 23ನೇ ಇದು ಎಷ್ಟನೇ ಕಾಮನ್ವೆಲ್ತ್ ಕ್ರೀಡಾಕೂಟ ಅಂತ ಕೇಳಬಹುದು. ಇದು 23ನೇ 23rd ಕಾಮನ್ವೆಲ್ತ್ ಕ್ರೀಡಾಕೂಟ. ಈಗ ಇದರದ ಒಂದು ಕಂಪ್ಲೀಟ್ ಹಿಸ್ಟ್ರಿನೂ ಕೂಡ ಕೇಳಬಹುದು. ಏನ್ ಬೇಕಾದ್ರೂ ಕೇಳಬಹುದು. ಇದು ಇತಿಹಾಸ ಕಾಮನ್ವೆಲ್ತ್ ಅಂತ ಕೇಳಬಹುದು. ಮೊದಲು ಬ್ರಿಟಿಷ್ ಗೇಮ್ಸ್ ಅಂತಿತ್ತು, ಆಮೇಲೆ ಕಾಮನ್ವೆಲ್ತ್ ಆಯ್ತು. ಸೊ ಡೀಟೇಲ್ ಆಗಿ ನೋಡೋಣ ಬನ್ನಿ. 23ನೇ ಕಾಮನ್ವೆಲ್ತ್. ಓಕೆ, ಫ್ಲಾಗ್ ಬೀರರ್, ನಮ್ಮ ಫ್ಲಾಗ್ ನ ಎತ್ಕೊಂಡು ಹೋಗಿ ಧ್ವಜಾಧಾರಿಯರು ಮೀರಾಬಾಯಿ ಚಾನು. ಓಕೆ, ಮತ್ತೆ ಅದ್ರ ಒಂದು ದಂಡ ಇರುತ್ತೆ, ಅದನ್ನ ಲವ್ಲಿನಾ ಬೋರ್ಗೊಹೈನ್ ಅವರು ಇಟ್ಕೊಂಡಿದ್ರು. ಭಾರತ ಈ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 4ನೇ ಸ್ಥಾನದಲ್ಲಿದೆ. ಒಟ್ಟು 39 ಇದನ್ನ ಗೆದ್ದಿದೆ. ಅದರ 13 ಚಿನ್ನ, 17 ಸಿಲ್ವರ್, 9 ಕಂಚು. ಓಕೆ, ನೋಡಿ, ಈ ಸಲ ಸ್ವಲ್ಪ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಬರೀ ಒಂದು 10 ಟೈಪ್ ಆಫ್ ಗೇಮ್ಸ್ ನ ಇಟ್ಟಿದ್ರು. ಬಿಕಾಸ್ ಆಫ್ ಎಕನಾಮಿಕಲಿ ಇದರಿಂದ ಹೇಳಿ ಕಂಪ್ಲೀಟ್ ಎಲ್ಲ ಗೇಮು ಇದರಲ್ಲಿ ಇರಲಿಲ್ಲ. ನಮ್ದ್ರಲ್ಲಿ ಒಳ್ಳೊಳ್ಳೆ ಗೇಮು, ದುಡ್ಡು ಗೆಲ್ತಕ್ಕಂಥ ಗೇಮ್ಗಳೇನಿತ್ತು ಅದೆಲ್ಲ ಇದರಲ್ಲಿ ಇರಲಿಲ್ಲ. ಬಜೆಟ್ ಮತ್ತೆ ರಚನಾತ್ಮಕ ನಿರ್ಬಂಧಗಳಿಂದಾಗಿ ಇದನ್ನ ತೆಗೆದಾಕಿದ್ರು. ಫಾರ್ ಎಕ್ಸಾಂಪಲ್ ಕುಸ್ತಿ, ಬ್ಯಾಡ್ಮಿಂಟನ್, ಹಾಕಿ, ಕ್ರಿಕೆಟ್, ಈ ತರದೆಲ್ಲ, ಸ್ಕ್ವಾಶ್, ಟೇಬಲ್ ಟೆನ್ನಿಸ್ ಇವೆಲ್ಲ ಇರಲಿಲ್ಲ. ಸೊ ಹಾಗೆ 10 ಗೇಮ್ಗಳನ್ನ ಮಾತ್ರ ಇಟ್ಕೊಂಡಿದ್ರು. ಗ್ಲಾಸ್ಗೋ ಸ್ಕಾಟ್ಲೆಂಡ್ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಇದು. ಅದರ ಮಸ್ಕಟ್ ಫಿನ್ನಿ ಅಂತ ಕರಿತೀವಿ. ಓಕೆ, ಟ್ರಾಫಿಕ್ ಹಾರ್ನ್, ಕೋನ್ ಹಾರ್ನ್ ರೀತಿ ಇರ್ತಕ್ಕಂಥದ್ದು ಫಿನ್ನಿ ಅಂತ ಕರಿತೀವಿ. ಎಕ್ಸಾಮ್ ಅಲ್ಲಿ ಕೇಳ್ಬೋದು. 4ನೇ ಸ್ಥಾನದಲ್ಲಿದೆ ಕಾಮನ್ವೆಲ್ತ್. ಇನ್ನು ನೆಕ್ಸ್ಟ್ ಒಂದು ಕಾಮನ್ವೆಲ್ತ್ ಇದು 4 ವರ್ಷಕ್ಕೆ ಒಂದ್ಸಲ ನಡೆಯುತ್ತೆ. 4 years ಒನ್ಸ್ ನಡೀತಕ್ಕಂಥದ್ದು. ಈಗ ನೆಕ್ಸ್ಟ್ 2030 ನಡಿಬೇಕು. ಅದು ಭಾರತದಲ್ಲಿ ನಡೆಯುತ್ತೆ. ಎಲ್ಲಿ? ಅಹಮದಾಬಾದ್, ಗುಜರಾತ್ ನಲ್ಲಿ. ಅದಕ್ಕೆ ಏನು ಧ್ವಜವನ್ನ ನಾವು ಸ್ವೀಕರಿಸಿದ್ದೀವಿ. ಅಂಡ್ ಈ ಕಾಮನ್ವೆಲ್ತ್ ಗೇಮ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ, ಎಸ್ಪೆಷಲಿ 23ನೇ ಆವೃತ್ತಿ ಅಂತ ನೋಡೋದಾದ್ರೆ, ಆಸ್ಟ್ರೇಲಿಯಾ ಮೊದಲನೇ ಸ್ಥಾನದಲ್ಲಿದೆ, ನಿಮ್ಗೆ ಗೊತ್ತೇ ಇದೆ. ಇನ್ನು ಕಾಮನ್ವೆಲ್ತ್ ಅಲ್ಲಿ ನಾವು ಅತ್ಯಂತ ಹೆಚ್ಚು ಚಿನ್ನ ತಗೊಂಡಿರೋದು ಬಾಕ್ಸಿಂಗ್ ಅಲ್ಲಿ. ಓಕೆ, ಬಾಕ್ಸಿಂಗ್ ಅಲ್ಲಿ ಒಟ್ಟು 7 ಚಿನ್ನ ತಗೊಂಡಿದ್ದೀವಿ. ಓಕೆ, 7 ಚಿನ್ನ ಬಾಕ್ಸಿಂಗ್ ಅಲ್ಲೇ ಬಂದಿದೆ. ಮತ್ತೆ ಅಥ್ಲೆಟಿಕ್ಸ್ ಅಲ್ಲಿ 14 ಪದಕಗಳನ್ನ ನಾವು ತಗೊಂಡಿದ್ದೀವಿ. ವೇಟ್ ಲಿಫ್ಟಿಂಗ್ ಅಲ್ಲಿ 8 ಪದಕಗಳು ಬಂದಿದೆ. ಓಕೆ, ಚಿನ್ನದ ಬಗ್ಗೆ ಮಾತಾಡೋದಾದ್ರೆ ಅತ್ಯಂತ ಹೆಚ್ಚು ಚಿನ್ನ ನಮ್ಮ ಬಾಕ್ಸಿಂಗ್ ಅಲ್ಲೇ ಬಂದಿದೆ. ಓಕೆ, ಬೇರೆ ಬೇರೆ ಒಂದು ಕ್ಯಾಟಗರಿ ಅಡಿಯಲ್ಲಿ ಬಂದಿದೆ. ಇನ್ನು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಜೋಡೋದಲ್ಲಿ ಭಾರತಕ್ಕೆ ಮೊದಲ ಒಂದು ಚಿನ್ನದ ಪದಕ ಗೆಲ್ಸ್ಕೊಟ್ಟಿದ್ದು ಹಾಸ್ಮಿತಾ ಡೇ ಅಂತ. ಇತಿಹಾಸ ನಿರ್ಮಾಣ ಆಗಿದೆ. ಜೋಡೋದಲ್ಲಿ ನಮಗೆ ಪದಕ ಇರಲಿಲ್ಲ, ಅದರಲ್ಲಿ ಮೊದಲ ಚಿನ್ನದ ಪದಕ ತಂದುಕೊಟ್ಟಿರ್ತಕ್ಕಂಥದ್ದು. ಹಾಗೆ ಮೊದಲ ಭಾರತೀಯ ಪುರುಷ ಕಾಮನ್ವೆಲ್ತ್ ಅಲ್ಲಿ ಹರ್ಷ್ ಸಿಂಗ್ ಜೋಡೋ ಪದಕನ ಗೆದ್ದಿದ್ದಾರೆ. ಓಕೆ, ಈ ತರ ಮತ್ತೆ ಮೀರಾಬಾಯಿ ಚಾನು ಕೂಡ ಅಷ್ಟೇ. ಸತತವಾಗಿ ಇದು 3ನೇ ಕಾಮನ್ವೆಲ್ತ್ ಅಲ್ಲಿ ಅವ್ರಿಗೆ ಚಿನ್ನ ಸಿಗ್ತಾ ಇದೆ. 3 ಕಂಟಿನ್ಯೂಸ್ ಆಗಿ. ಇದು ಕೂಡ ಒಂದು ಇತಿಹಾಸ ಅಂತ ಹೇಳ್ಬೋದು. ಸೊ ಒಂದು ರೆಕಾರ್ಡ್ ಆಗಿ ಆಗಿರ್ತಕ್ಕಂಥದ್ದು. ಇದು ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಗಳು ಕೇಳ್ಬೋದು ಎಕ್ಸಾಮ್ ಅಲ್ಲಿ ಸ್ನೇಹಿತರೆ. ಇನ್ನಿದ್ ಬಿಟ್ರೆ ಇತಿಹಾಸಕ್ಕೆ ಬರ್ತೀನಿ. ಅತ್ಯಂತ ಹೆಚ್ಚು ನಾವು ಚಿನ್ನಕ್ಕೆ ಅಂದ್ರೆ ಪದಕಗಳನ್ನ ಬೇಟೆ ಆಡಿದ್ ಯಾವ ಒಂದು ಇದರಲ್ಲಿ ಅಂತ. ನಮ್ಮ ಭಾರತ ಇದೆ ಫಸ್ಟ್. 2030ಕ್ಕೆ ನಾವು ಏನು ಕಾಮನ್ವೆಲ್ತ್ ನ ಒಂದು ಆಯೋಜಿಸ್ತೀವಲ್ಲ, ಅದೇ ಫಸ್ಟ್ ಟೈಮ್ ಅಲ್ಲ. 2010ರಲ್ಲಿ ಕೂಡ ನಾವು ಆಯೋಜನೆ ಮಾಡಿದ್ದೀವಿ ಡೆಲ್ಲಿಲಿ. ಇದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈಗ 2030 ನಾವು ಆಯೋಜನೆ ಮಾಡೋದು ಸೆಕೆಂಡ್ ಟೈಮ್. 2010 ನಾವೇನು ಡೆಲ್ಲಿಲಿ ಆಯೋಜನೆ ಮಾಡಿದ್ವಿ, ದಟ್ ಈಸ್ ದ ಮೋಸ್ಟ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಫಿನಿಶ್ ಮಾಡ್ತೀವಿ. 101 ಮೆಡಲ್ ತಗೋತೀವಿ. ಈಗ ಯಾವುದೇ ಬೇರೆ ತಗೊಂಡ್ರು ಕೂಡ 1958ರಲ್ಲಿ ಮಿಲ್ಕಾ ಸಿಂಗ್ಗೆ ಫಸ್ಟ್ ಗೋಲ್ಡ್ ಮೆಡಲ್ ಬಂದಿರುತ್ತೆ, ಕಾರ್ಡಿಫ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಆದಾಗ. ಓಕೆ, ಅವಾಗ್ಲಿಂದ ಇತಿಹಾಸ ತಗೊಂಡ್ರು ಕೂಡ ನಮಗೆ ಅತ್ಯಂತ ಹೆಚ್ಚು ಪದಕ ಗೆದ್ದಿರೋದು 2010 ನಮ್ಮ ಭಾರತದಲ್ಲಿ, ಹಾಗೆ ಕಾಮನ್ವೆಲ್ತ್ ಅಲ್ಲಿ. ಈಗ ಲಾಸ್ಟ್ ತಗೊಳ್ಳಿ 2002ರಲ್ಲಿ 22 61 ಮೆಡಲ್ಗಳಿಂದ ಅವಾಗಲೂ 4ನೇ ಪೊಸಿಷನ್. 18ರಲ್ಲಿ 3rd ಪೊಸಿಷನ್ 66 ಮೆಡಲ್. ಆದ್ರೆ 2010ರಲ್ಲಿ 101 ಗೆದ್ದು 2ನೇ ಪೊಸಿಷನ್. ಫಸ್ಟ್ ಆಸ್ಟ್ರೇಲಿಯಾ ಇತ್ತು. ಸೊ ಇದು ವೆರಿ ಇಂಪಾರ್ಟೆಂಟ್. ಕಾಮನ್ವೆಲ್ತ್ ಅಂತಕ್ಕಂಥ ಇತಿಹಾಸ ನಾವು ನೋಡಿದಾಗ
ಬ್ರಿಟಿಷ್ ಆಡಳಿತ ಮಾಡ್ತಾರೆ. ಬ್ರಿಟಿಷ್ ಒಂದು ಏನು ರಾಷ್ಟ್ರಗಳಿದ್ವು ಅವೆಲ್ಲ ಸೇರಿಸಿ ಬ್ರಿಟಿಷ್ ಎಂಪೈರ್ ಗೇಮ್ ಅಂತ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಓಕೆ, 1911 ನಡೆದ ಅಲ್ಲಿ ಇದನ್ನ ಉಟ್ಕೊಳ್ಳುತ್ತೆ. ಕಿಂಗ್ ಜಾರ್ಜ್ V ಪಟ್ಟಾಭಿಷೇಕದಲ್ಲಿ ಈ ಉತ್ಸವದಲ್ಲಿ ಸ್ಟಾರ್ಟ್ ಮಾಡ್ತಾ ಬರ್ತಾರೆ. 1930 ಅಲ್ಲಿ ಕೆನಡಾ ಅತಿಥೇಯವಾಗಿ ಹ್ಯಾಮಿಲ್ಟನ್ ಅತಿಥೇಯರಾಗಿ ನಡೆಸ್ಕೊಡ್ತಾರೆ. ಅದಾದ್ಮೇಲೆ ನಂತರ ಕಂಟಿನ್ಯೂಸ್ ನಡೀತಿರಲ್ಲ. ಯಾವಾಗ ಈ ಎರಡನೇ ಯುದ್ಧ ಆಗುತ್ತೆ, ಮಹಾಯುದ್ಧ, ಅವಾಗ ಬಿಟ್ಟು ಅದಾದ್ಮೇಲೆ ಪ್ರತಿ 4 ವರ್ಷ ಒಮ್ಮೆ ನಡೆಯುತ್ತೆ. ಭಾರತ 1978ರಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ಅಂತ ಮರುನಾಮಕರಣ ಮಾಡ್ತಕ್ಕಂಥದ್ದು. ಅದಕ್ಕಿಂತ ಮುಂಚೆ ಬ್ರಿಟಿಷ್ ಎಂಪೈರ್ ಗೇಮ್ ಅಂತಿತ್ತು. ಇನ್ನು ಭಾರತ ಇದರಲ್ಲಿ ಚಿನ್ನವನ್ನು ಗೆದ್ದಿದ್ದು ಯಾವಾಗ ಸೇರ್ಕೋತು ಅಂತ ನಾವು ನೋಡೋದಾದ್ರೆ 1934 ಕ್ರೀಡಾಕೂಟದಲ್ಲಿ ಭಾರತ ಪಾದಾರ್ಪಣೆ ಮಾಡುತ್ತೆ. ರಶೀದ್ ಅನ್ವರ್ಗೆ ಮೊದಲ ಒಂದು ಕಂಚು ಸಿಗುತ್ತೆ, ಚಿನ್ನ ಸಿಗಲ್ಲ. ಮಿಲ್ಕಾ ಸಿಂಗ್ಗೆ 1958ರ ಕಾರ್ಡಿಫ್ ಕ್ರೀಡಾಕೂಟದಲ್ಲಿ ಚಿನ್ನ ಸಿಗುತ್ತೆ. ಇದೆಲ್ಲ ಇತಿಹಾಸ, ಇದನ್ನೆಲ್ಲ ಎಕ್ಸಾಮ್ ಅಲ್ಲಿ ಕೇಳುವಂತ ಪಾಯಿಂಟ್ಸ್ಗಳು. ಇನ್ನು ಅತ್ಯಂತ ಹೆಚ್ಚಿನ ಆಲ್ರೆಡಿ 101 ಪದಕ ದಿಲ್ಲಿ ನಡೆದಿರ್ತಕ್ಕಂಥ ಕಾಮನ್ವೆಲ್ತ್ ಅಲ್ಲಿ ಎರಡನೇ, ಈಗ 2030ಕ್ಕೆ ಎರಡನೇ ಬಾರಿ ನಾವು ಕಾಮನ್ವೆಲ್ತ್ ನ ಆಯೋಜನೆ ಮಾಡ್ತಾ ಇದ್ದೀವಿ. ಫೈನ್ ಸರ್. ಈಗ ನೆಕ್ಸ್ಟ್ ಬಂದ್ಬಿಡ್ತೀನಿ. ಇತ್ತೀಚೆಗೆ ನಿಧನರಾದ ಹಿರಿಯ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರು ಕೆಳಗಿನ ಯಾವ ಬಿರುದಿನ ಜನಪ್ರಿಯರಾಗಿರ್ತಾರೆ? ನೋಡಿ, ಎಸ್ ಜಾನಕಿ ಬಗ್ಗೆ ಕೇಳಬಹುದು. ಸರೋಜಾ ದೇವಿ ಬಗ್ಗೆ ಕೇಳಿದ್ರು, ನಾನು ಹೇಳಿದ್ದೆ, ಅದನ್ನು ಕೂಡ ಕೊಟ್ಟಿದ್ದಾನೆ ನಿಮ್ಗೆ, ಕೇಳಿದ್ರು. ಸೊ ಈಗ ಇವ್ರ ಬಗ್ಗೆನೂ ಕೂಡ ಕೇಳ್ಬೋದು. ಇನ್ನು ಇದ್ರ ಬಗ್ಗೆ ಮಾತಾಡೋದಾದ್ರೆ ಸ್ನೇಹಿತರೆ, ಎಸ್ ಜಾನಕಿ ಬಗ್ಗೆ ನೈಟಾಂಗಲ್ ಆಫ್ ಸೌತ್ ಇಂಡಿಯಾ ಅಂತ ಹೇಳ್ತೇವೆ. ಇನ್ನೊಂದು ಇಂಪಾರ್ಟೆಂಟ್ ಇದೆ, ಇವ್ರಿಗೆ ಭಾರತ ಸರ್ಕಾರ ಅತ್ಯುನ್ನತ ಒಂದು ಗೌರವ ಇದೆ. ಓಕೆ, ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಪದ್ಮ ಪ್ರಶಸ್ತೀಸ್ ಅಂತ ಕರಿತೀವಿ. ಓಕೆ, ಅದನ್ನ ಇವರು ರಿಜೆಕ್ಟ್ ಮಾಡ್ತಾರೆ. ಯಾವ್ದದು ಹೇಳ್ತೀರಾ? ಮತ್ತೆ ಇವ್ರು ಬೇರೆ ಬೇರೆ ಯಾವ ಒಂದು ಹಿನ್ನೆಲೆ, ಇವ್ರು ನೋಡಿ ಹಿನ್ನೆಲೆ ಗಾಯಕಿ, ಯಾವ್ದು ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಅದನ್ನು ಕೇಳ್ಬೋದು ನಿಮ್ಗೆ. ಕನ್ನಡದಲ್ಲಿ ನಾವು ಗಾನ ಕೋಗಿಲೆ ಅಂತ ಕರ್ನಾಟಕದಲ್ಲಿ ಕರಿತೀವಿ, ಜಾನಕಿ ಅಮ್ಮ ಅಂತ ಕರೀತಾರೆ, ನೈಟಾಂಗಲ್ ಆಫ್ ಸೌತ್ ಇಂಡಿಯಾ ಅಂತ ಕರೀತಾರೆ. ಓಕೆ, ಫೈನ್ ಸರ್. ಇವರಿಗೆ ಮೈಸೂರು ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಗೌರವ ಸಿಕ್ಕಿದೆ. ಕಲಮಲೈ ಮನಿ ಅವಾರ್ಡ್ ಕೂಡ ಸಿಕ್ಕಿದೆ ತಮಿಳುನಾಡಿಂದ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿದೆ. ಓಕೆ, ಸೀಮಾ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೂಡ ಸಿಕ್ಕಿದೆ. ಇದು ಬಿಟ್ಟು ಬೇರೆ ಏನೇನು ಅವಾರ್ಡ್ ಸಿಕ್ಕಿದೆ? ನ್ಯಾಷನಲ್ ಅವಾರ್ಡ್ ಏನ್ ಸಿಕ್ಕಿದೆ? 2013ರಲ್ಲಿ ಸ್ನೇಹಿತರೆ ಪದ್ಮಭೂಷಣ ಪ್ರಶಸ್ತಿ ನಿರಾಕರಿಸ್ತಾರೆ. ಯಾಕಂದ್ರೆ ತಡವಾಗಿ ಬಂದಿದೆ, ಸಂಗೀತ ಸೇವೆಗೆ ಭಾರತ ರತ್ನ ಕೊಡಬೇಕು, ಅವರು ತಡವಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ಅದನ್ನ ನಿರಾಕರಿಸ್ತಾರೆ. ಮತ್ತೆ ಇವರಿಗೆ ರಾಷ್ಟ್ರೀಯ ಪ್ರಶಸ್ತಿಗಳು 4 ಸಲ ಬಂದಿದೆ. ಸಿಪ್ಪಕುಲ್ ಮುತ್ತು ತಮಿಳಿಗೆ, ಮೌನರಾಗಂ ತಮಿಳಿಗೆ ಹಿನ್ನೆಲೆ ಗಾಯಕಿ ಪ್ರಶಸ್ತಿಗಳು, ಅಳುತಪ್ಪುರಂ ಮಲಯಾಳಂ, ಸಂತಾನ ಗೌರಿ ತಮಿಳಿಗೆ. ಇನ್ನು ರಾಜ್ಯ ಚಲನಚಿತ್ರ ಪ್ರಶಸ್ತಿ ತಮಿಳುನಾಡು, ಕೇಂದ್ರ, ಕರ್ನಾಟಕ, ಕೇರಳ, ಒಡಿಶಾ ಎಲ್ಲ ಕಡೆಯಿಂದ ಕೂಡ ಬಂದಿದೆ. ಇದು ಬಿಟ್ಟು ವಿಶೇಷ ಜೀವಮಾನ ಸಾಧನೆಗೆ ಮನ್ನಾಡೆ ಪುರಸ್ಕಾರ, ಗಾಯಕ ಜಿಕ್ಕಿ ಪ್ರಶಸ್ತಿ, ಮಲಯಾಳಂ ಚಲನಚಿತ್ರ ಸಂಗೀತಕ್ಕೆ ನೀಡುವ ವಯಲಾರ್ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿ ಸೌತ್ ಎಲ್ಲ ಕೂಡ ಇವರಿಗೆ ಸಿಕ್ಕಿದೆ. ಓಕೆ, ಏನ್ ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ನೋಡ್ಕೊಳ್ಳಿ ಒಂದ್ಸಲ. ಇನ್ನು ನೆಕ್ಸ್ಟ್ ಬಂದ್ಬಿಡ್ತೀನಿ. ಇದು ನೋಡಿ, ಇದು ಪಿಸಿಗೂ ಕೇಳಿದ್ದ, ಜುಲೈ ಕರೆಂಟ್ ಅಫೇರು, ಆಗಸ್ಟ್ ಅಲ್ಲಿ ಕೇಳಿದ್ದ. ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಗಗನ್ ನ್ಯಾವಿಗೇಷನ್ ವ್ಯವಸ್ಥೆಯನ್ನು ಬಳಸಿಕೊಂಡು ಉದಯಪುರದಲ್ಲಿ AN320 ವಿಮಾನದ ಮೂಲಕ ಭಾರತದ ಮೊದಲ ಉಪಗ್ರಹ ಆಧಾರಿತ ಲ್ಯಾಂಡಿಂಗ್ ವ್ಯವಸ್ಥೆ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆಸಿತು. ಈ ಗಗನ್ನ ಪೂರ್ಣ ರೂಪ ಏನು ಅಂತ ಕೇಳ್ತೀನಿ. ಗಗನ್ ಫುಲ್ ಫಾರ್ಮ್ ಏನಪ್ಪಾ ಇದು ಅಂದ್ರೆ, ಇಂಡಿಗೋ ಏರ್ ಫ್ಲೈಟ್ ನವರು ಓಕೆ ಏರ್ ಬಸ್ A320 ಅಂತಕ್ಕಂಥದನ್ನ ಇಳಿಸ್ತಾರೆ ಉದಯಪುರಲ್ಲಿ. ಅಂದ್ರೆ ಇದು ಕಂಪ್ಲೀಟ್ ಆಗಿ ಅಲ್ಲಿ ಏರ್ಪೋರ್ಟ್ ಅಥಾರಿಟಿ ಇರುತ್ತೆ, ಹಂಗಲ್ಲ. ಇವರು ಸ್ಯಾಟಲೈಟ್ ಇಂದ ತಗೊಳ್ತಾರೆ. ಲ್ಯಾಂಡಿಂಗ್ ವ್ಯವಸ್ಥೆಯಿಂದ ಹಿಡಿದು ಎಲ್ಲಿ ಲ್ಯಾಂಡ್ ಮಾಡಬೇಕು, ಎಲ್ಲಿ ತಿರುಗಬೇಕು ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಸ್ಯಾಟಲೈಟ್ ಆಧಾರಿತ. ಸೊ ಇದನ್ನ GPS ಏಡೆಡ್ ಜಿಯೋ ಅಗ್ಯುಮೆಂಟೆಡ್ ನೇವಿಗೇಷನ್ ಅಂತ ಕರಿತೀವಿ. ಗಗನ್ ಅಂದ್ರೆ GPS ಏಡೆಡ್ ಜಿಯೋ ಅಗ್ಯುಮೆಂಟೇಶನ್ ನೇವಿಗೇಷನ್. ನೋಡಿ, ಗಗನ್ ಅಂದ್ರೆ GPS ಏಡೆಡ್, ಓಕೆ, GA, ಜಿಯೋ ಅರ್ತ್ ಆರ್ಬಿಟ್ ಅಗ್ಯುಮೆಂಟೆಡ್ ನೇವಿಗೇಷನ್ ಅಂತ ಕರಿತೀವಿ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಇದನ್ನ ಇಸ್ರೋ ಮತ್ತೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಜಾಯಿಂಟ್ಲಿ ಡೆವಲಪ್ಡ್. ಇದನ್ನೇ ಎಕ್ಸಾಮ್ ಅಲ್ಲಿ ಕೇಳಿದೆ, ಯಾರು ಇದನ್ನ ಜಾಯಿಂಟ್ ಆಗಿ ಡೆವಲಪ್ ಮಾಡಿದ್ದಾರೆ ಅಂತ. ನಾನು ಕೇಳಿರೋದೇನು, ಗಗನ್ ಅಂತಕ್ಕಂಥ ಫುಲ್ ಫಾರ್ಮ್ GPS ಏಡೆಡ್ ಜಿಯೋ ಅರ್ತ್ ಆರ್ಬಿಟ್ ಅಗ್ಯುಮೆಂಟೆಡ್ ನೇವಿಗೇಷನ್ ಅಂತ ಕರಿತೀವಿ. ಕೇಳಬಹುದು. ಸ್ಯಾಟಲೈಟ್ ಕಂಪ್ಲೀಟ್ಲಿ ಬೇಸ್ಡ್ ಗೈಡ್ಲೈನ್ಸು, ಲ್ಯಾಂಡಿಂಗು ಎಲ್ಲ ಅದರಿಂದ, ವರ್ಟಿಕಲ್ ಲ್ಯಾಂಡಿಂಗು, ಹಾರಿಜಾಂಟಲ್ ಲ್ಯಾಂಡಿಂಗ್ ಎಲ್ಲ ಅದರಿಂದ ಇನ್ಫಾರ್ಮೇಶನ್ ತಗೊಂಡಿರೋದು. ಸಕ್ಸಸ್ಫುಲಿ ಡನ್ ಆಲ್ಸೋ. ಓಕೆ, ನೆಕ್ಸ್ಟ್, ಇತ್ತೀಚೆಗೆ ಭಾರತೀಯ ಸಂರಕ್ಷಣಾ ವಾದಿಗಳಾದ ಪರ್ವೀನ್ ಶೇಖ್ ಮತ್ತು ಬರ್ಖಾ ಸುಬ್ಬಾ ಅವರಿಗೆ ಗ್ರೀನ್ ಆಸ್ಕರ್ ಪ್ರಶಸ್ತಿ ಸಿಕ್ಕಿದೆ. ಗ್ರೀನ್ ಆಸ್ಕರ್ನ ಇನ್ನೊಂದ್ ತರ ಕರಿತೀವಿ, ಏನಂತ ಕರಿತೀವಿ? ವಿಟ್ಲಿ ಪ್ರಶಸ್ತಿ. ಇವೆಲ್ಲ ನಾವು ವೀಕ್ಲಿನೂ ಮಾಡಿದೀವಿ ಡೀಟೇಲ್ ಆಗಿ. ಓಕೆ, ಇದು ಮೋಸ್ಟ್ ಇಂಪಾರ್ಟೆಂಟ್, ಎನ್ವೈರನ್ಮೆಂಟ್ ಅಲ್ವಾ, ಹಾಗಾಗಿ 2 ಕಡೆನೂ ಕೊಟ್ಟಿದ್ದೀನಿ ನಾನು. ತುಂಬಾ ಜನ ನೋಡಕ್ ಹೋಗಲ್ಲ, ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ 2 ಕಡೆ ಕೊಟ್ಟಿರ್ತೀನಿ. ಬಟ್ ಇನ್ನೊಂದಷ್ಟು ನಿಮ್ಗೆ ಅಲ್ದಿರೋದು ಇಲ್ಲಿರಲ್ಲ. ಓಕೆ,
ಹಾಗಾಗಿ ಎರಡು ನೋಡ್ಕೊಳ್ಳಿ. ವಿಟ್ಲಿ ಅವಾರ್ಡ್ ಅಂತಕ್ಕಂಥದ್ದು ಏನಿದೆ, ಪರ್ವೀನ್ ಶೇಖ್ ಅವರು, ಓಕೆ, ಮತ್ತೆ ಬರ್ಕಾ ಸುಬ್ಬಾ, ಇವರು ಎರಡು ಇಂಪಾರ್ಟೆಂಟ್ ತಳಿಗಳನ್ನು ಸಂರಕ್ಷಣೆ ಮಾಡಿದ್ದಾರೆ. ಹಿಮಾಲಯನ್ ಸಲಾಮ್ಡಾರ್ ಅಂತಕ್ಕಂಥದ್ದು, ಓಕೆ, ಬರ್ಕಾ ಸುಬ್ಬಾ ಅವರು. ಪರ್ವೀನ್ ಶೇಖ್ ಅವರು ಸ್ಕಿಮ್ಮರ್ಸ್ ಅಂತ ಒಂದು ಹಕ್ಕಿ ಅಂತ ತೋರಿಸ್ತೀನಿ, ಇಲ್ಲಿ ನೋಡಿ, ಸ್ಕಿಮ್ಮರ್ಸ್, ಇಂಡಿಯನ್ ಸ್ಕಿಮ್ಮರ್ಸ್ ಅಂತ ಕರಿತೀವಿ. ಇದು ನಿಮಗೆ ತುಂಬಾ ಇಂಪಾರ್ಟೆಂಟು ಆಗಿ ಇದು ಪ್ರಭೇದಗಳನ್ನ ರಕ್ಷಣೆ ಮಾಡಕ್ಕೆ ಮಾಡಿದ್ದಾರೆ ಅವರು. ಓಕೆ, ಚಂಬಲ್ ರಿವರ್ ಹತ್ರ ನಾವು ನೋಡ್ತೀವಿ ಅದನ್ನ. ಹಿಮಾಲಯನ್ ಸಂಡಾರ್ಸ್ ನಾವು ಉತ್ತರಾಖಂಡ್ ಅಲ್ಲೆಲ್ಲ ನಾವು ನೋಡ್ತೀವಿ. ಅದರ ಕೂಡ ಒಂದು ರೀತಿ ಉಡಾ ತರ ಇರುತ್ತೆ, ಆಂಫಿಬಿಯನ್ ತರ. ಓಕೆ, ಅದನ್ನ ಇವ್ರು ರಕ್ಷಣೆ ಮಾಡಿದ್ದಾರೆ. ಹಂಗಾಗಿ ಇವರಿಗೆ ಕೊಟ್ಟಿರ್ತಕ್ಕಂಥದ್ದು ಯಾರು, ಗ್ರೀನ್ ಆಸ್ಕರ್ ಅಥವಾ ವಿಟ್ಲಿ ಅವಾರ್ಡ್ ಅಂತ ಕರಿತೀವಿ, ವಾರ್ಷಿಕವಾಗಿ ಕೊಡ್ತಾರೆ. ಈ ಸಲ ನಮ್ಮ ಇವರಿಬ್ರು ಒಟ್ಟು 6 ಜನಕ್ಕೆ ಕೊಟ್ಟಿದ್ರೆ, ನಮ್ಮ ಇವರಿಬ್ರು ಕೂಡ ಇದರಲ್ಲಿ ಒಬ್ಬರು ಆಗಿದ್ದಾರೆ. ವಿಟ್ಲಿ ಫಂಡ್ ಫಾರ್ ನೇಚರ್ ಅಂತಕ್ಕಂಥದ್ದು ಇದನ್ನ ಪ್ರದಾನ ಮಾಡ್ತಕ್ಕಂಥದ್ದು 1993 ಸ್ಥಾಪನೆ ಮಾಡಲಾಗಿತ್ತು. ರಕ್ಷಣೆ ಮಾಡಿರೋದ ಅಂತಾರಾಷ್ಟ್ರೀಯವಾಗಿ ಈ ಒಂದು ಪರಿಸರ ಸಂರಕ್ಷಣೆ, ಪ್ರಾಣಿಗಳ ಸಂರಕ್ಷಣೆ ಮಾಡಿರೋರಿಗೆ ಕೊಡ್ತಾರೆ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಏನ್ ಕೇಳ್ತಾನೆ ಅಂದ್ರೆ, ಹಿಮಾಲಯನ್ ಸಲಾಮ್ಡಾರ್ IUCN ರೆಡ್ ಲಿಸ್ಟ್ ಅಲ್ಲಿ ವಲ್ನರಬಲ್ ಅಲ್ಲಿ ಬರುತ್ತೆ, ಅಂದ್ರೆ ದುರ್ಬಲ ವರ್ಗಕ್ಕೆ ಬರುತ್ತೆ. ಅದೇ ಭಾರತೀಯ ಸ್ಕಿಮ್ಮರ್ ಅಂತಕ್ಕಂಥದ್ದು ಎಂಡೇಂಜರ್ಡ್, ಅಳಿವಿನಂಚಿನಲ್ಲಿ ಇರ್ತಕ್ಕಂಥ ಒಂದು ಪ್ರಭೇದದಲ್ಲಿ ಅಡಿಯಲ್ಲಿ ಬರುತ್ತೆ. ಇದನ್ನು ಕೂಡ ತಿಳ್ಕೊಳ್ಳಿ. ಓಕೆ ಸರ್, ಫೈನ್. ನೆಕ್ಸ್ಟ್ ಬರ್ತೇನೆ. ಅಂತಾರಾಷ್ಟ್ರೀಯ ಸಹಕಾರ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಣೆ ಮಾಡ್ತೀವಿ? ಜುಲೈ ತಿಂಗಳ ಮೊದಲನೇ ಶನಿವಾರ ಅಲ್ವಾ ಸರ್? ನೋಡಿ, ಒಂದ್ಸಲ ಡೇಟ್ ಕೇಳಲ್ಲ ನಿಮ್ಗೆ. ಈ ತರ ಯಾಕೆ ಕೇಳ್ತಾನೆ ಅಂದ್ರೆ, ಈ ವರ್ಷ ಜುಲೈ ತಿಂಗಳ ಮೊದಲ ಶನಿವಾರ 4th ಬಂದಿತ್ತು. ಓಕೆ, 4th ಬಂದಿತ್ತು. ಬೇರೆ ಬೇರೆ ದಿನ ಬೇರೆ ಬೇರೆ ಡೇಟಲ್ಲಿ ಬರುತ್ತೆ. ಹಾಗಾಗಿ ಫಸ್ಟ್ ಸ್ಯಾಟರ್ಡೇ ಆಫ್ ಜುಲೈ ಮಂತ್ ಅಂತ ತಿಳ್ಕೊಬೇಕು ನೀವು. ಡೇಟ್ ಬೇಕಾದ್ರೆ ಚೇಂಜ್ ಆಗ್ಬೋದು. ಓಕೆ, ಥೀಮ್ ಏನೋ, ಕೋಪರೇಟಿವ್ ಫಾರ್ ಪೀಸ್ಫುಲ್ ವರ್ಲ್ಡ್ ಅಂತ. ನಿಮ್ಗೆ ಎಕ್ಸಾಮ್ ಅಲ್ಲಿ ಕೋಪರೇಟಿವ್ ಸಹಕಾರ ಅಂತ ಸಿಲೆಬಸ್ ಅಲ್ಲಿ ಇದೆ. ಯಾವುದೇ ಎಕ್ಸಾಮ್ ತಗೊಳ್ಳಿ, KS ಇಂದ PC ವರ್ಗು. ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೇನೆ. ಗ್ರಾಮ ಪಂಚಾಯತಿಗಳ ಡಿಜಿಟಲ್ ಮೂಲಸೌಕರ್ಯವನ್ನು ಬಲಪಡಿಸಲು ಯಾವ ಸಚಿವಾಲಯ ಧಾನ್ವೀರ್ ಉಪಕ್ರಮನ ಪರಿಚಯ ಮಾಡ್ತೀವಿ? ನೋಡಿ, ಧಾನ್ವೀರ್ ಅಂತಕ್ಕಂಥದ್ದೇನಿದೆ, ಗ್ರಾಮ ಪಂಚಾಯತಿಗಳನ್ನ ಡಿಜಿಟಲೀಕರಣ ಮಾಡೋದು. ಅಂದ್ರೆ ಏನರ್ಥ? ಕಂಪ್ಯೂಟರೈಸ್ಡ್, ಅಂದ್ರೆ ಕಂಪ್ಯೂಟರೈಸ್ ಮಾಡ್ಬೇಕು ಅಂದ್ರೆ ಡಿಜಿಟಲಿ ಉಪಕರಣಗಳು ಕೊಡಬೇಕು. ಹಾಗಾಗಿ ಧಾನ್ವೀರ್ ಅಂದ್ರೆ ಧಾನ ಕೊಡಿ, ನೀವೇ ಧಾನ ಕೊಟ್ಟಿ ವೀರರಾಗಿ ಅಂತ. ಇದು ಯಾವ ಸಚಿವಾಲಯದಲ್ಲಿ ಬರುತ್ತೆ? ಪಂಚಾಯತ್ ರಾಜ ಗ್ರಾಮೀಣಾಭಿವೃದ್ಧಿನ ಫಟಾಫಟ್ ಅಂತ ಹೇಳಬೇಕು. ಹೆಂಗ್ ಕೊಡ್ತಾರಪ್ಪ, ಯಾರು ಕೊಡ್ತಾರ? ಯಾರು ಬೇಕಾದ್ರೂ ಕೊಡ್ಬೋದು. ಇದಕ್ಕೆ ನಮ್ಮ ಪಂಚಾಯತ್ನ ಮೇರಿ ಪಂಚಾಯತ್ ಮೊಬೈಲ್ ಆ್ಯಪ್ ಅಂತಿದೆ. ಓಕೆ, ಅಲ್ಲಿ ಮುಖಾಂತರ ನೀವು ಯಾರಿಗೆ ಏನ್ ಬೇಕಾದ್ರು, ಅಥವಾ ಡಿಜಿ ಹ್ಯಾಟ್ ಮಾರ್ಕೆಟ್ ಪ್ಲೇಸ್ ಅಂತಿದೆ, ಅಲ್ಲಿ ಮುಖಾಂತರ ಪರ್ಚೇಸ್ ಮಾಡಿ ನೀವು ಕೊಡ್ಬೋದು ಗ್ರಾಮ ಪಂಚಾಯತಿಗಳಿಗೆ. ಯಾರು ಬೇಕಾದ್ರೂ ಕೊಡ್ಬೋದು. ಇದರಿಂದ ಏನಾಗುತ್ತೆ, ಗ್ರಾಮ ಪಂಚಾಯತಿಗಳಲ್ಲಿ ಟ್ರಾನ್ಸ್ಪರೆನ್ಸಿ, ಡಿಜಿಟಲೀಕರಣ ಆಗುತ್ತೆ. ಯಾಕಂದ್ರೆ ಸರ್ಕಾರ ಹತ್ರ ದುಡ್ಡಿಲ್ಲ ಅನ್ನೋ ಇಂಡೈರೆಕ್ಟ್ ಅಲ್ಲಿ ಹೇಳ್ತಾವ್ರೆ ಅವರು ಅಷ್ಟೇ. ಓಕೆ, ಸೊ ರೈಟ್ ಆನ್ಸರ್ ಇದೆ ಸರ್, ಪಂಚಾಯತ್ ರಾಜ್ ಸಚಿವಾಲಯ. ಫೈನ್ ಸರ್, ನೆಕ್ಸ್ಟ್ ಹೋಗೋಣ ಬನ್ನಿ. ವಿಕಸಿತ್ ಭಾರತ್ ವೆರಿ ಇಂಪಾರ್ಟೆಂಟ್. ಈಗ MG ನರೇಗಾ ಇಲ್ಲ ಅಲ್ವಾ ಸರ್? ಈಗ ವಿಕಸಿತ್ ಭಾರತ್ ಗ್ರಾಮೀಣ ಆಜೀವಿಕಾ ಮಿಷನ್ ಗ್ರಾಮೀಣ ಇದೆ, ಆಕ್ಟ್ ಬಂದಿದೆ. ಈಗ ಜುಲೈ 1ರಿಂದ ಇದು ಜಾರಿಗೆ ಬರ್ತಾ ಇದೆ. ಜುಲೈ 1 ಕೇಳಬಹುದು. 2026 2025ರಲ್ಲಿ ಕಾಯ್ದೆ ಬಂತು. ಓಕೆ, ಗೌರ್ಮೆಂಟ್ ಎಷ್ಟು ದುಡ್ಡು ಕೊಡ್ತಾ ಇದೆ ಇದಕ್ಕೆ? ಒಂದು ನಾನು ಕೇಳಿರೋದು ಸಿಂಪಲ್, ಗೌರ್ಮೆಂಟ್ ಈ ಒಂದು ವರ್ಷಕ್ಕೆ ಎಷ್ಟು ದುಡ್ಡು ಕೊಡ್ತಾ ಇದೆ ಅಂತ. ಇದ್ರ ಜೊತೆಗೆ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡಿರ್ಬೇಕು. ಈ ಆನ್ಸರ್ ಕೇಳಿ ನೋಡೋಕ್ಕಿಂತ ಮುಂಚೆ ಫಸ್ಟ್ ನಾನು ಬರ್ತೇನೆ ನಿಮಗೆ ಇದರಲ್ಲಿ ಪ್ರಮುಖವಾಗಿ ಏನೇನು ಬದಲಾವಣೆ ಆಗಿದೆ ಅಂತ. ಮೊದಲು MG ನರೇಗಾದಲ್ಲಿ 100 ಇತ್ತು, ಈಗ 125 ದಿನ ಆಗಿದೆ. ಮೊದಲು ಆಲ್ಮೋಸ್ಟ್ ದುಡ್ಡು ಕೇಂದ್ರ ಸರ್ಕಾರದಿಂದ 90% ಅಷ್ಟು ಸಿಗ್ತಾ ಇತ್ತು, ಇವಾಗ ಹಂಗಲ್ಲ, 60-40. ಓಕೆ, ಅದೇ ಹಿಮಾಲಯನ್ ಈಶಾನ್ಯ ಆದ 90-10 ರೇಷಿಯೋದಲ್ಲಿ ಕೊಡಬೇಕಾಗತ್ತೆ. 60 ಸೆಂಟ್ರಲ್ ಆದ್ರೆ ಸ್ಟೇಟ್ 40% ಕೊಡಬೇಕಾಗತ್ತೆ. ಮತ್ತೆ ಇಲ್ಲಿ ಒಂದು ಆರಂಭ ಕಾಲ ಅಂತ ಏನಿರ್ತೀವಿ, ಮಾನ್ಸೂನ್, ಅವಾಗ ಕೆಲಸ ಅವ್ರಿಗೆ ಅವ್ರದೇ ಆದ ಕೆಲಸ ಇರುತ್ತೆ ಗದ್ದೆಗಳಲ್ಲಿ. ಹಾಗೆ 40 ದಿನಗಳ ಕಾಲ ಕೆಲಸ ವಿರಾಮ ಅಂತ ಕೊಡ್ತಾರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಮಿನಿಮಮ್ 300 ರೂಪಾಯಿ ನಿಗದಿಯಾಗಿದೆ, 300 rupees. ಸಿಕ್ಕಿಮನ್ನು ಜಾಸ್ತಿ ಕೊಡ್ತಾರೆ, 410 ರೂಪಾಯಿನೋ ಅವ್ರದ್ದು ಜಾಸ್ತಿ ಇದೆ. ಮಿನಿಮಮ್ ಇಷ್ಟು ಇರ್ಬೇಕು, ಇದಕ್ಕಿಂತ ಕೆಳಗಿರಬಾರ್ದು. ಈ ಒಂದು 100% ಖಾತರಿ ಉದ್ಯೋಗ ಏನ್ ಕೊಡ್ತಾರೆ ಸರ್ಕಾರದಿಂದ ಇದು. ಓಕೆ, ಮತ್ತೆ 14 ದಿನ ಅಥವಾ 2 weeks ಒಳಗೆ ದುಡ್ಡನ್ನ ಕೊಡಬೇಕು. ಅದರ್ವೈಸ್ it will be fine to state government. This is very important. ಫೈನ್ ಆಗ್ತಾರೆ ಸ್ಟೇಟ್ ಗೌರ್ಮೆಂಟ್ಗೆ ಸ್ನೇಹಿತರೆ. ಓಕೆ, ದಿಸ್ ಆರ್ ಆಲ್ ಮೋಸ್ಟ್ ಇಂಪಾರ್ಟೆಂಟ್. ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬೇಕು. ಫೈನ್ ಸರ್. ಸೊ ರೈಟ್ ಆನ್ಸರ್ ಯಾವುದು ಸರ್?
95,692 ಕೋಟಿ ಈ ವರ್ಷ ಹೆಚ್ಚಿರ್ತದೆ. ನಿಮ್ಗೆ ಬೇಕಾದ್ರೆ ಇದನ್ನು ಕೇಳ್ಬೋದು, ಈ ಒಂದು ಅಮೌಂಟ್ ಕೇಳ್ಬೋದು, ಅಥವಾ ಮಿನಿಮಮ್ ಎಷ್ಟು 300 ರೂಪಾಯಿ ಅದನ್ನು ಕೇಳ್ಬೋದು, 125 ದಿನ ಕೇಳ್ಬೋದು, ಏನ್ ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಯಾವಾಗ ಜಾರಿಗೆ ಬರ್ತಾ ಇದೆ? ಜುಲೈ 1 ಜಾರಿಗೆ ಬರ್ತಾರೆ, ಅದು ಕೇಳ್ಬೋದು. ಓಕೆ, ಡೀಟೇಲ್ ಆಗಿ ಹೇಳಿದೀನಿ. ನೆಕ್ಸ್ಟ್ ಬರ್ತೇನೆ. ಈಗ ಭಾರತ ಸರ್ಕಾರ 10 ಮತ್ತು 20 ರೂಪಾಯಿ ಮುಖ ಬೆಲೆಯ 100 ಕೋಟಿ ತಲಾ 1 ಬಿಲಿಯನ್ ಪಾಲಿಮರ್ ನೋಟ್ಗಳನ್ನ ಪಾಲಿಮರ್ ಅಂದ್ರೆ ಪ್ಲಾಸ್ಟಿಕ್ ಕರೆನ್ಸಿ. ಓಕೆ, ಇದಕ್ಕೆ ಸರ್ಕಾರ ಕೂಡ ಅನುಮೋದನೆ ಕೊಟ್ಟಿದೆ. ಈ ಒಂದು ತರದಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ 1934ರಲ್ಲಿ ಯಾವ ಸೆಕ್ಷನ್ ಅಡಿಲಿ ಇದನ್ನ ಪ್ರಸ್ತಾವನೆ ಕೊಡಬೇಕು? ಯಾವ ಸೆಕ್ಷನ್ ಅಂತ ಹೇಳ್ತೀರಾ? ನೋಡಿ, ಸೆಕ್ಷನ್ ಬಗ್ಗೆ ನಾನು ಕೇಳ್ಬೋದು, ಬಟ್ ಇಲ್ಲಿ ಇನ್ನೊಂದು ಕೇಳ್ತೇನೆ ಎಕ್ಸಾಮ್ ಅಲ್ಲಿ. ಪಾಲಿಮರ್ ಅಂದ್ರೆ ಏನು ಸರ್? ಪಾಲಿಮರ್ ನೋಟ್ಸ್, ಪಾಲಿಮರ್ ಅಂದ್ರೇನು? ಎಷ್ಟೊಂದು ಮಾನೋಮರ್ಗಳು ಅಲ್ವಾ, ಮಾನೋಮರ್ಸ್ ಪ್ಲಸ್ ಮಾನೋಮರ್ಸ್ ಸೇರಿ ಪಾಲಿಮರ್ ಆಗುತ್ತೆ. ಆದ್ರೆ ಇದನ್ನ ಒಂದು ವೆರಿ ಇಂಪಾರ್ಟೆಂಟ್ ಟೆಕ್ನಿಕಲ್ ವರ್ಡ್ ಇದೆ. ಓಕೆ, ಟೆಕ್ನಿಕಲ್ ವರ್ಡ್ ಏನು? BOPP ಅಂತೀವಿ, ಏನದು ಹೇಳಿ ನೋಡೋಣ. ಕೇಳ್ಬೋದು ಎಕ್ಸಾಮ್ ಅಲ್ಲಿ, ತೋರಿಸ್ತೀನಿ. ಐ ವಿಲ್ ಶೋ ಯು ವಾಟ್ ಈಸ್ BOPP. ಬೈಆಕ್ಸಿಲಿ ಓರಿಯೆಂಟೆಡ್ ಪ್ರೊಪಲೈನ್ ಅಂತೀವಿ. ಇದು ಥಿನ್ ಫ್ಲೆಕ್ಸಿಬಲ್ ಪ್ಲಾಸ್ಟಿಕ್ ಮೆಟೀರಿಯಲ್. ಪಾಲಿಮರ್ಸ್ ನೋಟ್ ಕರೆನ್ಸಿ ಅಂತೀವಲ್ಲ, ಪ್ಲಾಸ್ಟಿಕ್ ಥಿನ್ ಆಗಿರುತ್ತೆ, ತುಂಬಾ ನಿಮಗೆ ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಅಲ್ಲ, ತುಂಬಾ ಥಿನ್ ಇರುತ್ತೆ, ಪ್ಲಾಸ್ಟಿಕ್ ತಪ್ಪ ಇರುತ್ತೆ. ಈ ತರ 60 ದೇಶದಲ್ಲಿ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದನ್ನ ಫಸ್ಟ್ ತಂದಿದ್ದು ಆಸ್ಟ್ರೇಲಿಯಾ, ಜಪಾನ್ ಅಲ್ಲಿ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಬೇಗ ಅರ್ಧೋಗಲ್ಲ, ಎಷ್ಟು ತುಂಬಾ ಬಾಳಿಕೆ ಬರುತ್ತೆ. ಪೇಪರ್ನ ನಾವು ಪಲ್ಪ್ ಯೂಸ್ ಮಾಡೋದು ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಇದನ್ನ ಫಸ್ಟ್ 10 ರೂಪಾಯಿ 20 ರೂಪಾಯಿ ಇಂಟ್ರೊಡ್ಯೂಸ್ ಮಾಡೋಣ ಅಂತ RBI ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಇದು ವರ್ಡ್ ನೆನಪಿಟ್ಕೊಳ್ಳಿ, ಬೈಆಕ್ಸಿಲಿ ಓರಿಯೆಂಟೆಡ್ ಪ್ರೊಪಲೈನ್. ಎಕ್ಸಾಮ್ ಅಲ್ಲಿ ನಿಮ್ಗೆ ಸೈನ್ಸ್ ಅಲ್ಲಿ ಕೇಳ್ತಾನೆ. ಓಕೆ, ಈಗ ಈ ಸೆಕ್ಷನ್ ಬರೋದಾದ್ರೆ ಸೆಕ್ಷನ್ 25 ಇಸ್ ರೈಟ್. ಸೆಕ್ಷನ್ 25 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ 1934 ಅಲ್ಲಿ ಬರ್ತಕ್ಕಂಥದ್ದು, ವಿಭಾಗ 25. ಓಕೆ ಸರ್, ನೆಕ್ಸ್ಟ್ ಹೋಗೋಣ ಬನ್ನಿ. ಪ್ರಧಾನಿ ನರೇಂದ್ರ ಮೋದಿ ಅವರು ರಚಿಸಿದ ಪರೀಕ್ಷಾ ಸುಧಾರಣಾ ಕುರಿತಾದ ಉನ್ನತ ಮಟ್ಟದ ಕಾರ್ಯಾಚರಣೆ ಅಧ್ಯಕ್ಷರಾಗಿ ಯಾರ ನೇಮಿಸಲಾಗಿದೆ? ಈಗ ನಿಮ್ಗೆ ಗೊತ್ತಿದೆ, ನೀಟ್ ಎಕ್ಸಾಮ್ ಏನಾಯ್ತು, ಏನು ಸ್ಟ್ರೈಕ್ ಆಯ್ತು. ಓಕೆ, ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು ಅಲ್ವಾ ಸರ್? ಸೊ ಇದಕ್ಕೆ ಹಿಂಗಾಗಬಾರ್ದು ಅಂತೇಳಿ ಎಕ್ಸಾಮಿನೇಷನ್ ರಿಫಾರ್ಮ್ಸ್ ಮಾಡಬೇಕು, ಪರೀಕ್ಷಾ ಸುಧಾರಣೆ ತರಬೇಕು ಅಂತ ಒಂದು ಸಮಿತಿ ಮಾಡ್ತಾರೆ. ಆ ಸಮಿತಿ ಅಧ್ಯಕ್ಷ ಯಾರು? ಖ್ಯಾತ ತಂತ್ರಜ್ಞಾನ ತಜ್ಞ ನಂದನ್ ನಿಲೇಕಣಿ. ಇನ್ಫೋಸಿಸ್ ನಂದನ್ ನಿಲೇಕಣಿ ಗೊತ್ತಲ್ವಾ, ಅವರು ಅಧ್ಯಕ್ಷರು. ಇವ್ರ ಅಡಿಯಲ್ಲಿ ಇನ್ನೂ ತುಂಬಾ ಜನ ಮೆಂಬರ್ಸ್ ಇದ್ದಾರೆ. IB ಡೈರೆಕ್ಟರ್ ತಪನ್ ದೇಕಾ, ಫಾರ್ಮರ್ ಇಸ್ರೋ ಚೇರ್ಮನ್ ಸೋಮನಾಥ್ ಇದ್ದಾರೆ. IIT ಮದ್ರಾಸ್ ಡೈರೆಕ್ಟರ್ V ಕಾಮಕೋಟಿ, ಫಾರ್ಮರ್ ಎಜುಕೇಶನ್ ಸೆಕ್ರೆಟರಿ ಅನಿತಾ ಕರ್ವಾಲ್, ಲಾಜಿಸ್ಟಿಕ್ ಎಕ್ಸ್ಪರ್ಟ್ ಅಮೃತಾ ಲಾಲ್ ಮೀನಾ. ಇವ್ರನ್ನೆಲ್ಲ ಕೂಡ ಸೇರಿಸ್ಕೊಂಡು ಒಂದು ಟ್ರಾನ್ಸ್ಪರೆನ್ಸಿ ಇರಬೇಕು, ಹೆಂಗ್ ಕಂಡಕ್ಟ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಸುಮ್ಮನೆ ಆನ್ಲೈನಲ್ಲಿ ಕಂಡಕ್ಟ್ ಮಾಡಿ. IBPS ಎಷ್ಟು ಲಕ್ಷಾಂತರ ಜನ ಕಂಡಕ್ಟ್ ಮಾಡ್ತಾರೆ ಬ್ಯಾಂಕಿಂಗ್ ಎಕ್ಸಾಮ್. ದಿನಕ್ಕೆ 4 ಶಿಫ್ಟ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ ಅಲ್ವಾ? ಮಾಡಿ. ಯಾಕೆ OMR ಬೇಕು? OMR ಮಾಡಿದ್ರು ಥೆಫ್ಟ್ ಆಗುತ್ತಾ? ಇಲ್ಲ ಸರ್, UPSC ಅವ್ರು ಮಾಡಲ್ಲ, OMR ಮಾಡ್ತಾರೆ UPSC. ಏನು ಅವ್ರದ್ದು ಎಷ್ಟು ಟ್ರಾನ್ಸ್ಪರೆನ್ಸಿ ಇದೆ UPSC? ಓಕೆ, UPSC ಗೋಲ್ಮಾಲ್ ಆಯ್ತು ಅಂತ ಯಾವತ್ತಾರು ನ್ಯೂಸ್ ನೋಡಿ ಕೇಳಿದಿರ ನೀವು? ಹಿಂಗ್ ಪರೀಕ್ಷೆಲಿ ಹಿಂಗಾಯ್ತು ಅಂತ? UPSC ಆಲ್ ಓವರ್ ಇಂಡಿಯಾ ಮಾಡ್ತಾರೆ, OMR ಅಲ್ಲಿ ಮಾಡ್ತಾರೆ ಅವರು. ಎಸ್. ಸೊ ನೆಕ್ಸ್ಟ್ ಬನ್ನಿ. ದಕ್ಷಿಣ ಕೊರಿಯಾದ ಬುಸಾನ್ ನಲ್ಲಿ ನಡೆದ ವಿಶ್ವ ಪರಂಪರಾ ಸಮಿತಿ 48ನೇ ಅಧಿವೇಶನದಲ್ಲಿ ಯುನೆಸ್ಕೋ ಉತ್ತರ ಪ್ರದೇಶ ಸಾರನಾಥದ ಪ್ರಾಚೀನ ಬುದ್ಧ ತಾಣವನ್ನು ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರಿಸಿದೆ. ಈಗ ಒಟ್ಟು ಭಾರತದಲ್ಲಿ ಇದು ಸೇರಿದ ಮೇಲೆ 45 ಇದೆ ಸರ್. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಟ್ ನೋಡಿ, ಟೆಂಟೇಟಿವ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಟ್ ಬೇರೆ. ಓಕೆ, ಟೆಂಟೇಟಿವ್ ಅಂದ್ರೆ ಸುಮ್ಮನೆ ಅಲ್ಲಿ ಲಿಸ್ಟ್ ಅಲ್ಲಿ ಹಾಕಿರ್ತಾರೆ, ಇನ್ನು ಅಪ್ರೂವ್ ಆಗಿರಲ್ಲ. ಬಟ್ ಅಪ್ರೂವ್ ಆಗಿರೋದು ಭಾರತ 45 ಇದೆ. ಈಗ ಇದು ಸೇರಿ ಒಟ್ಟು ಎಷ್ಟು ಸರ್? 45. ಯಾವುದು ಈಗ ಹೊಸದಾಗಿ ಮಾಡಿರ್ತಕ್ಕಂಥದ್ದು. ಎಲ್ಲಿ ನಡೀತು? ಇಲ್ಲೇ ಕ್ವಶನ್ ಅಲ್ಲಿ ಹೇಳಿದಿಲ್ಲ, ಅದಕ್ಕೆ ಕ್ವಶನ್ ಕ್ಲೀನ್ ಆಗಿ ಓದಬೇಕು. ದಕ್ಷಿಣ ಕೊರಿಯಾದ ಬುಸಾನ್ ನಲ್ಲಿ ನಡೆದು 48ನೇ ಅಧಿವೇಶನ. ಓಕೆ, ಸಾರನಾಥ ಬುದ್ಧನಿಗೆ ಸಂಬಂಧಪಟ್ಟಿದ್ದು ಗೊತ್ತಿರಬೇಕು. ಉತ್ತರ ಪ್ರದೇಶದಲ್ಲಿ ಈಗ ಒಟ್ಟು 4 ಇದೆ: ತಾಜ್ ಮಹಲ್, ಆಗ್ರಾ ಫೋರ್ಟ್, ಫತೇಪುರ್ ಸಿಕ್ರಿ, ಸಾರನಾಥ. ಟೆಂಟೇಟಿವ್ ಲಿಸ್ಟ್ ಅಲ್ಲಿ 69 ನಾವು ಸೇರಿಸಿದ್ವಿ. ಈಗ ಮೊನ್ನೆ ಕೂಡ ಲಾಸ್ಟ್ ಈ ಇಯರ್ ಅಲ್ಲೋ ನಮ್ಮ ಕರ್ನಾಟಕದ್ದು ಕೂಡ ಒಂದು ಸೆಂಟ್ ಮೇರಿಸ್ ಐಲ್ಯಾಂಡ್ ಕೂಡ ಟೆಂಟೇಟಿವ್ ಲಿಸ್ಟ್ ಅಲ್ಲಿ ಸೇರಿಸಿದ್ವಿ. ಬಟ್ ಹಂಗಲ್ಲ, ಟೆಂಟೇಟಿವ್ ಇಂದ ಅಪ್ರೂವ್ ಮಾಡಿ ಒಟ್ಟು ಭಾರತದಲ್ಲಿ 45 ಇರ್ತಕ್ಕಂಥದ್ದು. ಓಕೆ, ಯಾವ್ದು ಇದೆ 45? ಅದ್ರ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ಈ ಫಸ್ಟ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಬೇಕಲ್ಲ, ಇತಿಹಾಸದ ಬಗ್ಗೆ ಕೇಳಬಹುದು ನಿಮ್ಗೆ.
ನಮ್ಮ ಸಾರನಾಥ ಯುನೆಸ್ಕೋ ಏನೋ ಇದ್ರ ಬಗ್ಗೆ ಕೇಳಿದ್ದಾರೆ. ಇದು ಗೌತಮ ಬುದ್ಧ ಜ್ಞಾನೋದಯದ ನಂತರ ತನ್ನ ಮೊದಲ ಧರ್ಮೋಪದೇಶನ ಮಾಡಿರತಕ್ಕಂಥದ್ದು. ಮತ್ತೆ ಸಾರನಾಥದಲ್ಲಿ ನಮಗೆ ಅಶೋಕನ ಒಂದು ಲಾಂಛನ, ಸಿಂಹದ ಲಾಂಛನ ಸಿಗುತ್ತೆ, ಅದನ್ನ ರಾಷ್ಟ್ರೀಯ ಲಾಂಛನವಾಗಿ ಮಾಡ್ತೀವಿ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. 150 ವರ್ಷಗಳ ಹೆಚ್ಚು ಕಾಲದಿಂದ ಉತ್ಖನನ ನಡೀತಾ ಇದೆ, ಸಂರಕ್ಷಣೆ ಮಾಡ್ಕೊಂಡ್ ಬರ್ತಾ ಇದೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಓಕೆ, ಹಾಗಾಗಿ ಇದನ್ನ ನೋಡೋದಾದ್ರೆ ಕಂಪ್ಲೀಟು ಬೌದ್ಧ ಯಾತ್ರಾ ಸ್ಥಳಗಳು ಯುನೆಸ್ಕೋಗೆ ಸೇರ್ಬಿಟ್ಟಂಗ ಆಯ್ತು. ಏನು, ನೇಪಾಳದಲ್ಲಿ ಲುಂಬಿನಿ ಇದೆ, ಮಹಾಬೋಧಿ ಬೋಧ್ಗಯಾದಲ್ಲಿದೆ, ವಿಹಾರದಲ್ಲಿ ಸಾರನಾಥ ಇದೆ, ಇವೆಲ್ಲ ಈಗ ಯುನೆಸ್ಕೋಗೆ ಸೇರ್ದಂಗ ಆಯ್ತು. ಓಕೆ, ಇನ್ನು ಟೋಟಲ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ ಅಂತ ನೋಡಿದ್ರೆ, ಭಾರತ ಜಾಗತಿಕವಾಗಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ 6ನೇ ಪೊಸಿಷನ್ ಬರುತ್ತೆ, 6th ರ್ಯಾಂಕ್. ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಏಷ್ಯಾ ಪೆಸಿಫಿಕ್ ಅಂತ ನೋಡಿದ್ರೆ ಸೆಕೆಂಡ್, ಏಷ್ಯಾದಲ್ಲಿ. ಇಡೀ ವರ್ಲ್ಡ್ ಅಲ್ಲಿ 6th ರ್ಯಾಂಕ್ ಅಲ್ಲಿ ಬರ್ತೀನಿ. ಇನ್ನು ಕಂಪ್ಲೀಟ್ ಲಿಸ್ಟ್ ಬೇಕಾ, ಕೊಟ್ಟಿದ್ದೀನಿ, ತಗೊಳ್ಳಿ, 45. ಓಕೆ, ಕರ್ನಾಟಕದಲ್ಲಿ ಯಾವ್ದು ಇದೆ, ವೆರಿ ಇಂಪಾರ್ಟೆಂಟ್, ಹಂಪಿ, ಮಾನ್ಯುಮೆಂಟ್ಸ್ ಆಫ್ ಹಂಪಿ ಇದೆ, ಪಟ್ಟದಕಲ್ಲು ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಇದೆ. ಈಗ ಮೊನ್ನೆ ಆಯ್ತಲ್ಲ ಯಾವುದು, ಎನ್ಸೆಂಬಲ್ಸ್ ಆಫ್ ಹೊಯ್ಸಳ. ಓಕೆ, 2023 ಕರ್ನಾಟಕದ ಹೊಯ್ಸಳದ ಒಂದು ಕಂಪ್ಲೀಟ್ ದೇವಸ್ಥಾನಗಳು, ಹಳೆಬೀಡು, ಬೇಲೂರು, ಸೋಮನಾಥೇಶ್ವರ, ಅದು ಸೋಮನಾಥಪುರ ಅಲ್ವಾ ಸರ್. ಸೊ ಇವೆಲ್ಲ ಕೂಡ ಇದ್ರ ಜೊತೆಗೆ ವೆಸ್ಟರ್ನ್ ಘಾಟ್ಸ್, ಅದು ವೆಸ್ಟರ್ನ್ ಘಾಟ್ಸ್ ನ್ಯಾಚುರಲ್ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ಬರುತ್ತೆ. ನೋಡಿ, ಇದನ್ನ ನಾವು 3 ತರ ಡಿವೈಡ್ ಮಾಡ್ತೀವಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ನ. ಒಂದು ಕಲ್ಚರಲ್, ಓಕೆ, ಒಂದು ಕಲ್ಚರಲ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಈಗೆಲ್ಲ ಹೇಳೋದು ಕಲ್ಚರಲ್. ಇನ್ನು ನ್ಯಾಚುರಲ್, ಅದ್ರಲ್ಲಿ ನಮ್ಮ ವೆಸ್ಟರ್ನ್ ಘಾಟ್ಸು ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ ಎಲ್ಲ ಕಡೆನೂ ಸೇರಿದೆ, ಕರ್ನಾಟಕದಲ್ಲೂ ಇದೆ. ಇದು ಕಲ್ಚರಲ್. ಇದು ಬಿಟ್ಟು ಮಿಕ್ಸ್ಡ್ ಹೆರಿಟೇಜ್ ಸೈಟ್ ಅಂತ ಮಾಡ್ತೀವಿ. ಕಾಂಚನಜಂಗಾ ನ್ಯಾಷನಲ್ ಪಾರ್ಕ್ ಸಿಕ್ಕಿಂ ಮಿಕ್ಸ್ಡ್ ಹೆರಿಟೇಜ್ ಸೈಟ್. ಒಟ್ಟು 45 ಇದೆಲ್ಲ ಸೇರಿ. ಎಕ್ಸಾಮ್ ಅಲ್ಲಿ ಇತ್ತೀಚೆಗೆ ಆಗಿರೋದು ಕೇಳಬಹುದು. ಇತ್ತೀಚೆಗೆ ಆಗಿರೋದು ಲಿಸ್ಟ್ ಇಲ್ಲಿ ನೋಡಿ, 23ರಿಂದ 26 ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. 23ರಿಂದ 26 ಪದೇ ಪದೇ ಕೇಳ್ತಾನೆ, ನಿಮಗೆ ಒಂದಿಸಿ ಬರೆಯಲು ಕೇಳ್ತಾನೆ. ಶಾಂತಿನಿಕೇತನ್ ವೆಸ್ಟ್ ಬೆಂಗಾಲ್, ಸೇಕ್ರೆಡ್ ಎನ್ಸೆಂಬಲ್ಸ್ ಆಫ್ ಹೊಯ್ಸಳ ಕರ್ನಾಟಕ, ಮೊಯ್ಡಮ್ಸ್ ಕೇಳಿದ್ದ, ಮೊನ್ನೆ ಕೇಳಿದ್ದ ಅಸ್ಸಾಮು, ಅಹೋಮ್ ಡೈನೆಸ್ಟಿ ಬಗ್ಗೆ. ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ 25ರಲ್ಲಿ ಮಹಾರಾಷ್ಟ್ರ ಅಂಡ್ ತಮಿಳುನಾಡಲ್ಲಿದೆ. ಏನ್ಷಿಯಂಟ್ ಬುದ್ಧಿಸ್ಟ್ ಸೈಟ್ ಸಾರನಾಥ ಉತ್ತರ ಪ್ರದೇಶ. ಇದನ್ನ ಹೊಂದಿಸಿ ಬರೆಯಲು ಕೇಳ್ಬಿಡ್ತಾನೆ ರಾಜ್ಯಗಳು. ಮತ್ತೆ ಇದನ್ನ ನೋಡ್ಕೊಳ್ಳಿ, ಡೀಟೇಲ್ ಆಗಿ ಹೇಳಿದ್ದೀನಿ. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಾಯ್ತು. ಪ್ರಹ್ಲಾದ್ ಜೋಶಿ ಅವರು ಈಗ ಕೇಂದ್ರ ಶಿಕ್ಷಣ ಸಚಿವರಾದ್ರು. ಇವ್ರಿಗೆ ಇನ್ನೊಂದು ಪ್ರೊಫೈಲ್ ಇದೆ, ಅದು ಯಾವ್ದು ಅಂತ ಕೇಳಿದೀನಿ. ಸುಮ್ಮನೆ ಇಂಥದ್ದೆಲ್ಲ ಬೇಕಾದ್ರೆ ನಿಮಗೆ ಕೇಳ್ಬಿಡ್ಬೋದು. ಅವ್ರು ಇನ್ನೊಂದು ಸಚಿವಾಲಯನ ನಡ್ಸ್ಕೊಂಡ್ ಬರ್ತಾ ಇದ್ರು ಮೊದಲಿಂದ, ಯಾವ್ದದು, ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಫುಡ್ ಅಂಡ್ ಡಿಸ್ಟ್ರಿಬ್ಯೂಷನ್, ಗೊತ್ತಿರಲಿ. ಮತ್ತೆ ಎಜುಕೇಶನ್ ಸ್ಟೇಟ್ ಮಿನಿಸ್ಟರ್ ಇದೆ ಜಯಂತ್ ಚೌಧರಿ, ಅವರು ಸ್ಟೇಟ್ ಮಿನಿಸ್ಟರ್, ಮಿನಿಸ್ಟ್ರಿ ಆಫ್ ಸ್ಟೇಟ್. ನೆಕ್ಸ್ಟ್ ಬರ್ತೀನಿ. ಈ ಕೆಳಗಿನ ಯಾವ ರಾಜ್ಯವು ಇತ್ತೀಚೆಗೆ ವಿಷ್ಣು ಮಹಿಳಾ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಅನುಮೋದನೆ ನೀಡಿದೆ? ಇದು ಆ ರಾಜ್ಯದ ಮೊದಲ ಖಾಸಗಿ ಮಹಿಳಾ ವಿಶ್ವವಿದ್ಯಾಲಯ. ಪ್ರೈವೇಟ್ ವುಮೆನ್ ಯೂನಿವರ್ಸಿಟಿ ಸ್ಪೆಷಲಿ ಫಾರ್ ವುಮೆನ್ ಅಂತಕ್ಕಂಥದ್ದು ಎಲ್ಲಿ ಸರ್? ಆಂಧ್ರ ಪ್ರದೇಶ. ಓಕೆ, ಆಂಧ್ರ ಪ್ರದೇಶ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. 2026-27ರಿಂದ 30-31 ಅವಧಿಯಲ್ಲಿ ಭಾರತ ಎಂದು 3 ಮೀಸಲು ರಾಸಾಯನಿಕ ಉದ್ಯಾನವನ ಕೆಮಿಕಲ್ ಪಾರ್ಕ್ ಅನ್ನ 3030 ಕೋಟಿ ವೆಚ್ಚದಲ್ಲಿ ಭವ್ಯ ರಸಾಯನ ಅಂತಕ್ಕಂಥ ಯೋಜನೆ ಅಡಿ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಭವ್ಯ ರಸಾಯನ ಯೋಜನೆ ಇದರ ಸಂಕ್ಷಿಪ್ತ ರೂಪ ಏನು? ಕಂಪ್ಲೀಟ್ ಫುಲ್ ಫಾರ್ಮ್ ಕೇಳ್ತೀನಿ, ನಿಮಗೆ ಫುಲ್ ಫಾರ್ಮ್ ಆದ್ರೂ ಕೇಳ್ಬೋದು, ಅಥವಾ ನಾನು ಇಲ್ಲಿ ಯಾಕೆ ಡೀಟೇಲ್ ಆಗಿ ಕೊಡ್ತೀನಿ ಅಂದ್ರೆ ಅದಕ್ಕೆ ಸ್ನೇಹಿತರೆ. ಅಥವಾ ನಿಮ್ಗೆ ಕ್ವಶನ್ ಅಲ್ಲಿ ಆನ್ಸರ್ ಏನ್ ಕೇಳ್ಬೋದು ಅಂದ್ರೆ, ಇದು ಯಾವ ಪರ್ಪಸ್ಗಿದೆ ಅಂತ. ಏನ್ ಪರ್ಪಸ್ ಸರ್? ಮೀಸಲು, ಓಕೆ, ರಿಸರ್ವ್ಡ್ ಕೆಮಿಕಲ್ ಪಾರ್ಕ್ ನ ತೆಗಿತಾರೆ, 3 ತೆಗಿತಾರೆ ಪ್ರತಿ ರಾಜ್ಯದಲ್ಲಿ. 3ಕ್ಕೆ 3030 ಕೋಟಿ. ಅದರಲ್ಲಿ ರಾಜ್ಯ ಸರ್ಕಾರ ಮಿನಿಮಮ್ 50 ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ಅವರು ಆ ಒಂದು ಇದರಲ್ಲಿ ತೆರೆಯಕ್ಕೆ ರೆಡಿ ಆಗಿರ್ತಾರೆ. ಓಕೆ, ಒಂದೊಂದಕ್ಕೂ 1,000 ಕೋಟಿ ಕೊಡ್ತಾರೆ. ಸೊ ಇದನ್ನ ಭಾರತ್ ಔದ್ಯೋಗಿಕ ವಿಕಾಸ ಯೋಜನಾ ಅಂತ ಕರಿತೀವಿ. ಓಕೆ, ಭವ್ಯ ಅಂತ ಏನಿದೆ ಇದು ಭಾರತ್ ಔದ್ಯೋಗಿಕ ವಿಕಾಸ ಯೋಜನಾ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಲ್ಲ? ಎಸ್ ಸರ್, ರೆಡಿ ಇನ್ಬಿಲ್ಟ್ ಅಂದ್ರೆ ಏನು, ಪ್ಲಗ್ ಅಂಡ್ ಪ್ಲೇ ಇಂಡಸ್ಟ್ರಿಯಲ್ ಮಾಡೆಲ್ ಅಲ್ಲಿ ಮಾಡಬೇಕು ಅಂತ ಮಾಡಿರ್ತಕ್ಕಂಥದ್ದು. ಮಿನಿಮಮ್ ಆ ಒಂದು ರಾಜ್ಯದಲ್ಲಿ ಸ್ಟೇಟ್ ಗೌರ್ಮೆಂಟ್ 2,000 ಎಕರೆ ಕೊಡ್ಬೇಕಂದ್ರೆ 8 ಸ್ಕ್ವೇರ್ ಕಿಲೋಮೀಟರ್ಸ್ ಕೊಡ್ಬೇಕಾಗುತ್ತೆ. ಓಕೆ, 50 ಅಂದಿಲ್ಲ, 500 ಕೋಟಿಗಳನ್ನ ಕೊಡಬೇಕಾಯ್ತು ರಾಜ್ಯ ಸರ್ಕಾರ. 50 ಅಲ್ಲ 500 ಕೊಟ್ರೆ ಅವಾಗ ಇವರು 1,000 3ಕ್ಕೆ ರೆಡಿ ಮಾಡಿ ಕೊಡಕ್ಕೆ ದುಡ್ಡು ಕೊಡ್ತಾರೆ. ನೆಕ್ಸ್ಟ್, ಈಗ ಭಾರತದ ರೈಲ್ವೆ ಬಗ್ಗೆ ಒಂದು ನ್ಯೂಸ್ ಬಂತು. ಏನ್ ನ್ಯೂಸ್ ಇದೆ ನೋಡೋಣ ಬನ್ನಿ. ವಿದ್ಯುತ್ಕರಣ ಅಂದ್ರೆ ಎಲೆಕ್ಟ್ರಿಫಿಕೇಶನ್ ಬಗ್ಗೆ. ಭಾರತ ತನ್ನ ಬ್ರಾಡ್ ಗೇಜ್ ರೈಲು ಜಾಲದ 99.6% ಭಾಗ ವಿದ್ಯುದೀಕರಿಸಿದೆ. ಎಸ್, 99.6, ಸ್ವಲ್ಪ ಹಿಂದೆ ಇದೀವಿ ಕಂಪ್ಲೀಟ್ ಬ್ರಾಡ್ ಗೇಜ್ ನ ಎಲೆಕ್ಟ್ರಿಫಿಕೇಶನ್ ಮಾಡಕ್ಕೆ. ಭಾರತ ವಿಶ್ವದ ಅತಿ ಹೆಚ್ಚು ವಿದ್ಯುದೀಕರಣ ಪ್ರಮುಖ ರೈಲು ವ್ಯವಸ್ಥೆ ಹೊಂದಿದೆ. ಚೀನಾ 100% ರೈಲು ಮಾರ್ಗ ವಿದ್ಯುತ್ಕರಣ ಹೊಂದಿದೆ.
ಎಸ್ ತುಂಬಾ ಜನ ಇದಕ್ಕೆ ಟಿಕ್ ಆಗ್ಬಿಡ್ತಾರೆ ಎಸ್ ಅಂತ. ಚೀನಾ ಆಗಿರುತ್ತೆ ಅಂತ. ಆಕ್ಚುಲಿ ಇದು ರಾಂಗ್. 100% ಚೀನಾದಲ್ಲಿ ಆಗಿಲ್ಲ. ಓಕೆ, 2014-20 ನಡೆಯುವ ಭಾರತೀಯ ರೈಲ್ವೆ 14ಕ್ಕೆ ಹಿಂದಿನ ಸುಮಾರು 6 ದಶಕಗಳಲ್ಲಿ ಮಾಡಿದ ವಿದ್ಯುದೀಕರಣಕ್ಕಿಂತ ಹೆಚ್ಚಿನ ಮಾರ್ಗ. ಹೌದು ಸರ್, 16-14 ಮಾಡಿದಾಗ ಇವಾಗ ಹೆಚ್ಚಿಗೆ ಆಗಿದೆ. ಹೌದು, ದಿಸ್ ಇಸ್ ಕಾಮನ್ ಸೆನ್ಸ್ ಕ್ವಶನ್. ಎಸ್ ಸರ್. ಇಲ್ಲಿ ಯಾವ್ದು ಸರಿಯಾಗಿದೆ ಅಂತ ಕೇಳಿರೋದು 1 and 4 ಮಾತ್ರ ಅಂತ ಹಾಕ್ಬೋದಾ? ಆಪ್ಷನ್ 3 ತಪ್ಪು. ಆಪ್ಷನ್ 2 ತಪ್ಪು. ವಿಶ್ವದಲ್ಲಿ ಅತಿ ಹೆಚ್ಚು ವಿದ್ಯುತ್ ನಮ್ದಲ್ಲ. ನಾವು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೀವಿ. ಸೆಕೆಂಡ್ ಪ್ಲೇಸ್ ನಾವು ಇಂಡಿಯಾ. ಫಸ್ಟ್ ಪ್ಲೇಸ್ ಯಾವುದು ಹೇಳಿ ನೋಡೋಣ? ಚೀನಾನೂ ಅಲ್ಲ. ಯಾವುದು? ಸ್ವಿಟ್ಜರ್ಲ್ಯಾಂಡ್. 100% ಆಗಿರೋದು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. ಓಕೆ ಎಸ್ ಸರ್. ನೆಕ್ಸ್ಟ್ ಬರ್ತೀನಿ. ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಮೇಘಾಲಯದ ಮುಖ್ಯಮಂತ್ರಿ ಸೇರಿ ಲಕಡಾಂಗ್ ಅರಿಶಿನ ಮಿಷನ್ ಗೋಲ್ಡನ್ ಸ್ಪೈಸ್ ಅನ್ನು ಪ್ರಾರಂಭಿಸ್ತಾರೆ. ಅಂದ್ರೆ ಮೇಘಾಲಯದ ಲಕಡಾಂಗಲ್ಲಿ ಬೆಳೀತಕ್ಕಂಥದ್ದಕ್ಕೆ GI ಟ್ಯಾಕ್ಸ್ ಸಿಗಿದೆ. ಯಾವ್ದಕ್ಕೆ ಸರ್? ಅರಿಶಿನದ ಕೊಂಬು, ಅರಿಶಿನಕ್ಕೆ. ಅದಕ್ಕೆ ಲಕಡಾಂಗ್ ಟರ್ಮರಿಕ್ ಮಿಷನ್ ಅಂತ ಕರಿತೀವಿ. ಯಾಕೆ ಸಿಕ್ಕಿದೆ? ಕುರ್ಕುರಮ್ ಅಂತ ಒಂದು ಅದರೊಳಗೆ ಇರುತ್ತೆ. ತುಂಬಾ ಹೈಯೆಸ್ಟ್ ಚೆನ್ನಾಗಿರೋದು ಸಿಗುತ್ತೆ ಅಲ್ಲಿ. ಅದನ್ನ ಎಕ್ಸ್ಪೋರ್ಟ್ ಮಾಡ್ಬೋದು. ಅದನ್ನ ಸ್ವಲ್ಪ ಎಕ್ಸ್ಪೋರ್ಟ್ ಮಾಡಬೇಕು ಚೆನ್ನಾಗಿ. ಆ ಭಾಗದ ಆ ಒಂದು ಈಶಾನ್ಯ ಭಾಗದಕ್ಕೆ ಎಕಾನಮಿ ಡೆವಲಪ್ ಆಗಬೇಕು ಅನ್ನೋ ಉದ್ದೇಶದಿಂದ ಲಕಡಾಂಗ್ ಅರಿಶಿನ ಮಿಷನ್ ಗೋಲ್ಡನ್ ಸ್ಪೈಸ್ ಅಂತಕ್ಕಂಥ ಒಂದು ಮಿಷನ್ ಲಾಂಚ್ ಮಾಡ್ತಾರೆ. 2025-30 5 ವರ್ಷಗಳ ಕಾಲ ಮಾಡ್ತಾರೆ. ಓಕೆ, 175 ಕೋಟಿ ಕೊಟ್ಟು ಆ ಒಂದು ಇದನ್ನ ಎಕನಾಮಿಕ್ ಪೊಟೆನ್ಷಿಯಲ್ ಆಫ್ ನಾರ್ತ್ ಈಸ್ಟ್ ನ ಇವರು ಅನ್ಲಾಕ್ ಮಾಡ್ತಾರೆ 5 ಇಯರ್ಸ್ಗೋಸ್ಕರ. ಓಕೆ, ನೆಕ್ಸ್ಟ್ ಬರ್ತೀನಿ. ಕೇಳ್ಬೋದು ಗೋಲ್ಡನ್ ಸ್ಪೈಸ್ ಎಲ್ಲಿಗೆ, ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ, ಏನಕ್ಕೆ ಸಂಬಂಧಪಟ್ಟಿದೆ? ಅರ್ಥ ಆಗ್ತಿದೆಯಲ್ಲ? ಹಿಂಗೆ ಸಿಂಪಲ್ ಆಗಿ ಕೇಳ್ತಾನೆ. ನಾನು ಡೀಟೇಲ್ ಆಗಿ ಕೊಡ್ತೀನಿ ಗೊತ್ತಾ? ಈ ಡೀಟೇಲ್ ನಿಮಗೆ ಏನ್ ಬೇಕಾದ್ರೂ ಕೇಳಿದ್ರು ಆನ್ಸರ್ ಮಾಡುವಂತಿರುತ್ತೆ. ನಾನು ಒಂದೇ ಲೈನಲ್ಲಿ ಕೊಟ್ಬಿಟ್ರೆ ನಿಮಗೆ ಪ್ರಯೋಜನ ಇಲ್ಲ. ಈಗೆಲ್ಲ ಹಂಗೆ ಕೇಳಲ್ಲ. ನೀವು ನೋಡ್ತಾ ಇದ್ದೀರಾ ಎಕ್ಸಾಮಲ್ಲಿ ಹೆಂಗ್ ಬರ್ತಾ ಇದೆ? PC ಎಕ್ಸಾಮ್ ಹೆಂಗ್ ಕೇಳಿದ್ದ? ಜಸ್ಟ್ PUC ಬೇಸಿಸ್ ಮೇಲೆ ಹೆಂಗ್ ಕ್ವಶನ್ ಡೀಟೇಲ್ ಆಗಿತ್ತು ನಿಮಗೆ. ಹಂಗಾಗಿ ಈ ತರ ಡೀಟೇಲ್ ಓದಬೇಕು. ನೆಕ್ಸ್ಟ್, ಕೇಂದ್ರ ಸರ್ಕಾರವು 2 ವರ್ಷಗಳ ಅವಧಿಗೆ ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಯಾರನ್ನು ನೇಮಿಸಿಕೊಳ್ಳಿ? ನೋಡಿ, CEO, ಹೊಸ CEO. ಮೊದ್ಲ್ಯಾರಿದ್ರು CEO? ಸುಬ್ರಹ್ಮಣ್ಯ. ಈಗ ಯಾರಿದ್ದಾರೆ? BVR ಸುಬ್ರಹ್ಮಣ್ಯ ಅಲ್ಲ, ಈಗ ಅನುರಾಗ್ ಜೈನ್ CEO. ಓಕೆ, ಹಿಂಗೆ ಏಪ್ರಿಲ್ ಅಲ್ಲೂ ಕೂಡ 2026 ವೈಸ್ ಚೇರ್ಮನ್ ಚೇಂಜ್ ಆದ್ರು. ಯಾರು ವೈಸ್ ಚೇರ್ಮನ್? ಯಾರು ಇವಾಗ? ಕಮೆಂಟ್ ಮಾಡಿ, ಹೋಮ್ ವರ್ಕ್ ಅನ್ಕೊಳ್ಳಿ. ಮೊದ್ಲು ಯಾರಿದ್ರು? ಇವಾಗ ಯಾರಿದ್ದಾರೆ? ಕಮೆಂಟ್ ಮಾಡ್ಬೇಕು. ಹೋಮ್ ವರ್ಕ್ ಅನ್ಕೊಳ್ಳಿ ನಿಮ್ಗೆ. ನೆಕ್ಸ್ಟ್, ತಳಮಟ್ಟದ ಡಿಜಿಟಲ್ ಸೃಷ್ಟಿಕರ್ತರನ್ನು ಗುರುತಿಸಲು, ಪೋಷಿಸಲು ಮತ್ತು ಉತ್ತೇಜಿಸಲು ದೇಶಾದ್ಯಂತ ಜೆಮ್ಸ್ ಆಫ್ ಇಂಡಿಯಾ ಚಾಲೆಂಜ್ ನ ಪ್ರಾಯೋಗಿಕ ಹಂತವನ್ನು ಈ ಕೆಳಗಿನ ಯಾವ ಸಚಿವಾಲಯ ಪ್ರಾರಂಭಿಸಲಾಗಿದೆ? ಜೆಮ್ಸ್ ಆಫ್ ಇಂಡಿಯಾ ನೋಡಿ ಏನಿದೆ ಇಲ್ಲೇ. ಅದಕ್ಕೆ ವಾಟ್ ಇಸ್ ಜೆಮ್ಸ್ ಆಫ್ ಇಂಡಿಯಾ ಅಂತ ಕೇಳ್ತಾನೆ. ಇಲ್ಲಿ ಕೊಟ್ಟಿದ್ದೀನಲ್ಲ, ಅದಕ್ಕೆ ಕಂಪ್ಲೀಟ್ ನಾನು ಕ್ವಶನ್ ಅಲ್ಲೇ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ. ಏನು? ತಳಮಟ್ಟದಿಂದ ಡಿಜಿಟಲ್ ಸೃಷ್ಟಿಕರ್ತರು ಅಂದ್ರೆ ಏನರ್ಥ ಸರ್? ಐಡೆಂಟಿಫೈ, ನರ್ಚರ್ ಅಂಡ್ ಪ್ರಮೋಟ್ ಗ್ರಾಸ್ ರೂಟ್ ಡಿಜಿಟಲ್ ಕ್ರಿಯೇಟರ್ಸ್. ಅಂದ್ರೆ ಡಿಜಿಟಲಿ ಏನು ಕ್ರಿಯೇಟರ್ಗಳಿದ್ದಾರೆ, ವಿಡಿಯೋಸ್ಗಳು ಮಾಡ್ತಾರೆ, ಅವ್ರನ್ನ ಉತ್ತೇಜನ ಕೊಡಲು ಒಂದು ಜೆಮ್ಸ್ ಆಫ್ ಇಂಡಿಯಾ ಅಂತ ಒಂದು ಇದನ್ನ ತಂದಿದೆ. ಇದು ನಮ್ಮ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದಲ್ಲಿ ಬರುತ್ತಾ ಅಥವಾ ಪ್ರವಾಸೋದ್ಯಮ ಸಚಿವಾಲಯದಲ್ಲಿ ಬರುತ್ತಾ? ಕಮೆಂಟ್ ಮಾಡಿ ಫಟಾಫಟ್ ಅಂತ. ಇದಕ್ಕೆ ಪ್ರೈಸ್ ಕೊಡ್ತಾರೆ. ಅಂದ್ರೆ ಏನು ಅಂದ್ರೆ 1 ರಿಂದ 3 ನಿಮಿಷ ವಿಡಿಯೋ ಮಾಡಬೇಕು ನಿಮ್ಮಲ್ಲಿ ಲೋಕಲ್ ಅಲ್ಲಿ. ಓಕೆ, ಯಾವ್ದಾರು ಸರಿ, ಅದರ ಇತಿಹಾಸದ ಬಗ್ಗೆ, ಅದರ ಇದ್ರ ಬಗ್ಗೆ 1 or 3 minute ವಿಡಿಯೋ ಮಾಡಬೇಕು. ಓಕೆ, ಅದನ್ನ ಮೈ ವೇವ್ಸ್ ಅಂತ ಹೇಳಿ OTT ಇದೆ ಗೌರ್ಮೆಂಟ್, ಅಲ್ಲಿ ಅಪ್ಡೇಟ್ ಮಾಡಬೇಕು 1 ರಿಂದ 31 ಒಳಗೆ. ಅದು ಯೂನಿಕ್ ಸ್ಟೋರಿ ಆಗಿರಬೇಕು. ಅದು ಕಲ್ಚರಲ್ ಬಗ್ಗೆ, ಹೆರಿಟೇಜ್ ಬಗ್ಗೆ ಏನಾರು. ಗೆದ್ದವ್ರಿಗೆ 50,000 ತನಕ ಡಿಸ್ಟ್ರಿಕ್ಟ್ ಲೆವೆಲ್ ಇರುತ್ತೆ, 2 ಲಕ್ಷ ತನಕ ಸ್ಟೇಟ್ ಲೆವೆಲ್ ಇರುತ್ತೆ, 5 ಲಕ್ಷ ತನಕ ನ್ಯಾಷನಲ್ ಅವಾರ್ಡ್ ಇರುತ್ತೆ. ಈಗ ಫಸ್ಟ್ ಟೈಮ್ ಇದನ್ನ ಅರುಣಾಚಲ್ ಪ್ರದೇಶ, ಚಂಡೀಗಢ, ಅಂಡಮಾನ್ ನಿಕೋಬಾರ್ನ, ಡಿಯೋ ಅಂಡಮಾನ್, ಗೋವಾ, ಲಡಾಖ್ ಇಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಆಮೇಲೆ ಇದನ್ನ ನೇಷನ್ ವೈಡ್ ಕೂಡ ಮಾಡ್ತಾರೆ. ಓಕೆ, ಇದು ಯಾವ ಸಚಿವಾಲಯದಲ್ಲಿ ಬರುತ್ತೆ? ಮಾಹಿತಿ ಮತ್ತು ಪ್ರಸಾರ. ಯಾಕಂದ್ರೆ ಇಟ್ ಈಸ್ ಅ ಬ್ರಾಡ್ಕಾಸ್ಟಿಂಗ್ ಅಲ್ವಾ ಸರ್? ಮಿನಿಸ್ಟರ್ ಆಫ್ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್, ಭಾರತ ಇತ್ತೀಚೆಗೆ ತನ್ನ ಮೊದಲ ಮತ್ತು ಅತ್ಯಂತ ಆಳವಾದ ಭೂಶಾಖದ ಬಾವಿಗಳನ್ನು ಯಾವ ಸ್ಥಳದಲ್ಲಿ ಕಾರ್ಯ ಆರಂಭಿಸಿಕೊಳ್ಳುತ್ತದೆ? ಜಿಯೋಥರ್ಮಲ್. ಭಾರತದಲ್ಲಿ ಫಸ್ಟ್ ಏನಾಗ್ತಾ ಇತ್ತು, ಈ ಶಾಖ ಭೂಮಿಯ ಒಳಗಿನ ಕುದಿಯೋದು ನಮಗೆ ಮೇಲ್ಗಡೆನೆ ಸಿಕ್ಕುವಂತ ಜಾಗದಲ್ಲಿ ಇದು ನೋಡ್ತಾ. ಈಗ ಹಂಗಲ್ಲ, ಭೂಮಿಯ ಕೆಳಗೆ ಆಲ್ಮೋಸ್ಟ್ 400 ಮೀಟರ್ ಕೆಳಗೆ ಸಿಗ್ತಾ ಇದೆ. ಓಕೆ, ಎಲ್ಲಿ? ನಮ್ಮ ಲಡಾಖಲ್ಲಿ, ಪೂಗಾ ಕಣಿವೆ ಲಡಾಖಲ್ಲಿ. ಓಕೆ, ಅಲ್ಲಿಂದ ನಾವು ಜಿಯೋಥರ್ಮಲ್ ಎನರ್ಜಿ, ಈ ಶಾಖ ಕುದಿದ 130 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಇರುತ್ತೆ ಸ್ನೇಹಿತರೆ, ಕುದಿಯುವ ನೀರು. ಅದರಿಂದ ಏನು ಉತ್ಪತ್ತಿ ಆಗುತ್ತೆ? ಸ್ಟೀಮ್ ಎಂಜಿನ್ ಮುಖಾಂತರ ವಿದ್ಯುತ್ತನ್ನು ನಾವು ತಯಾರಿಸಬಹುದು. ಕಾರ್ಖಾನೆಗಳಲ್ಲಿ ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ವೆರಿ ಇಂಪಾರ್ಟೆಂಟ್. ಆ ಥರ ನಾವು ಜಿಯೋಥರ್ಮಲ್ ರಿಸೋರ್ಸಸ್ ಝೋನ್ಸ್ ಲಡಾಖಲ್ಲಿ ನೋಡಿ ಕಂಡುಹಿಡಿದಿದ್ದಾರೆ, ಹಿಮಾಚಲ ಪ್ರದೇಶದಲ್ಲಿ ಕಂಡುಹಿಡಿದಿದ್ದಾರೆ, ಉತ್ತರಾಖಂಡ್, ಗುಜರಾತ್, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಅಲ್ಲಿ ಕೂಡ ಇದೆ. ಇತ್ತೀಚೆಗೆ ಯುನೈಟೆಡ್ ಕಿಂಗ್ಡಮ್ 59ನೇ ಪ್ರಧಾನಿ ಮಂತ್ರಿ ಯಾರು? ರಿಸೈನ್ ಮಾಡ್ತಾನೆ ಇರ್ತಾರೆ.
ಓಕೆ, ಏನು ಬಂದಿದೆಯೋ ಗೊತ್ತಿಲ್ಲ. ರಿಸೈನ್ ಮಾಡ್ತಿರ್ತಾರೆ, ಹೊಸಬ್ರು ಬರ್ತಾ ಇರ್ತಾರೆ. ಈಗ ಡೇವಿಡ್ ಅಲ್ಲ, ಆಂಡಿ ಬರ್ಮನ್ ಹ್ಯಾಮ್ ಇವರು 59ನೇ ಪ್ರಧಾನಿ ಆಗಿದೆ. ಇವ್ರಕ್ಕಿಂತ ಮುಂಚೆ ಬೋರಿಸನ್ ಜಾನ್ಸನ್ ಇದ್ರು. ಓಕೆ, ಅವ್ರಕ್ಕಿಂತ ಮುಂಚೆ ರಿಷಿ ಅವರಿದ್ರು. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು. ಸೊ ಇವರು 59ನೇ ಪ್ರಧಾನಮಂತ್ರಿಯಾಗಿ ಲೇಬರ್ ಪಾರ್ಟಿಯಿಂದ ಅನ್ಅಪೋಸ್ಡ್ ಬಿಕಮ್ 7th ಪ್ರೈಮ್ ಮಿನಿಸ್ಟರ್ ಆಫ್ UK ಇನ್ ದ ಲಾಸ್ಟ್ ಡಿಕೇಡ್. ಲಾಸ್ಟ್ 10 ವರ್ಷದಲ್ಲಿ 7ನೇದು. ಓಕೆ, 10 ವರ್ಷದಲ್ಲಿ ಜಸ್ಟ್ 7ನೇವರು ಅಂತಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಬೇಗ ರಿಸೈನ್ ಮಾಡ್ತಾ ಇದ್ದಾರೆ, ಹೆಂಗ್ ಬೇರೆ ಬೇರೆಯವ್ರು ಬರ್ತಾ ಇದ್ದಾರೆ ಅಂತ. ಇನ್ ಫಿಫಾ ಬಗ್ಗೆ ನಾವು ವೀಕ್ಲಿ ತುಂಬಾ ಡೀಟೇಲ್ ಆಗಿ ಹೇಳಿದೀವಿ, ಇಲ್ಲೂ ಕೊಡ್ತೀನಿ, ಒಂದಿಟ್ಟು ವರಿ. 6 ಆಪ್ಷನ್ ತಗೊಂಡಿದ್ದೀನಿ. ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಸ್ಪೇನ್ ಫೈನಲ್ ನಲ್ಲಿ, ಇಲ್ಲಿ ನಾನು ಕೇಳಿರೋದು ಯಾವ ತಪ್ಪಾಗಿದೆ ಅಂತ. ಸ್ಪೇನ್ ಫೈನಲ್ ಅರ್ಜೆಂಟೈನಾ ಸೋಲಿಸುವ ಮೂಲಕ ತನ್ನ 2ನೇ ಫಿಫಾ ಕಪ್ ಅನ್ನು ಗೆಲ್ತು. ಹೌದು ಸರ್. 2020 ಆವೃತ್ತಿ 36 ತಂಡ ಅಲ್ಲ ಸರ್, 46 ಅಲ್ವಾ ಸರ್? ಫಸ್ಟ್ ಟೈಮು ಮ್ಯಾಕ್ಸಿಮಮ್ ತಂಡಗಳಿದೆ, ಇದು ತಪ್ಪು. ಈ ಪಂದ್ಯಾವಳಿಯಲ್ಲಿ ಯುನೈಟೆಡ್ ಸ್ಟೇಟ್ಸ್, ಮೆಕ್ಸಿಕೋ, ಕೆನಡಾ ಆಯೋಜಿಸಿದ್ದು. ಹೌದು ಸರ್, ಇದು ಕರೆಕ್ಟ್. ಫಿಫಾ ಪುರುಷರ ಮತ್ತು ಫಿಫಾ ಮಹಿಳಾ ವಿಶ್ವ ಪ್ರಶಸ್ತಿಗಳನ್ನು ಏಕಕಾಲದಲ್ಲಿ ಹೊಂದಿರುವ 2ನೇ ರಾಷ್ಟ್ರ. ತಪ್ಪು, 1ನೇ ರಾಷ್ಟ್ರ ಇದು. ಸ್ಪೇನ್ ಮೊನ್ನೆ ಈಗ ಲಾಸ್ಟ್ ಇಯರ್ ಏನೋ ಅದ್ರ ಲಾಸ್ಟ್ ಇಯರ್ ನಡೆದಿತ್ತಲ್ಲ ವುಮೆನ್ಸ್ ಫಿಫಾ ವರ್ಲ್ಡ್ ಕಪ್, ಸ್ಪೇನೇ ಗೆದ್ದಿತ್ತು. ಇಲ್ಲೂ ಕೂಡ ಸ್ಪೇನ್ ಈ ತರ ಫಸ್ಟ್ ಟೈಮ್ ಗೆಲ್ತಾ ಇರೋದು ಮಹಿಳಾ ಮತ್ತು ಪುರುಷರು. ಹಂಗಾಗಿ ಇದು ತಪ್ಪು. ಫ್ರಾನ್ಸ್ ಕೈಲಿಯನ್ ಎಂಬಪೆ ಮತ್ತೆ ಫಿಫಾ ವಿಶ್ವಕಪ್ ಗೋಲ್ಡನ್ ಬೂಟ್ ಗೆದ್ದ ಮೊದಲ ಆಟಗಾರ. ಇದು ಸರಿನಾ? ಸ್ಪೇನ್ ಈ ಹಿಂದೆ 2000, ಇದು ಕರೆಕ್ಟ್. ಹೌದು, ಲಾಸ್ಟ್ ಕತರಲ್ಲಿ ಆಯ್ತಲ್ಲ, ಕತರ್, ಅವಾಗ್ಲೂ ಕೂಡ ಹಿ ವಾಸ್ ದ ಗೋಲ್ಡನ್ ಬೂಟ್ ಪ್ರಶಸ್ತಿ ಗೆದ್ದಿದೆ ಎಂಬಪೆ. ಓಕೆ, ಇದು ಕರೆಕ್ಟ್. ಸ್ಪೇನ್ ಈ ಹಿಂದೆ 2006ರಲ್ಲಿ ಫಿಫಾ ವಿಶ್ವಕಪ್. ತಪ್ಪು, 2006 ಅಲ್ಲ, 2010 ಅನ್ಕೋತೀನಿ. ಸೊ 6ನೇ ತಪ್ಪು. ಹಂಗಾರೆ ಇಲ್ಲಿ ತಪ್ಪು ಯಾವುದು? 2-4-6 ಇದೆಯಾ? 2-4-6 ಇದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗ್ತಿಲ್ಲ ನಾನು ಹೇಳ್ತಾರೆ ಸ್ನೇಹಿತರೆ. ಫೈನ್ ಸರ್, ಈಗ ಇದ್ರ ರಿಸಲ್ಟ್ ಬಗ್ಗೆ ಮಾತಾಡ್ತೇನೆ. ಇಲ್ಲಿ ಕನ್ನಡ ಇಂಗ್ಲಿಷ್ ಎರಡಲ್ಲಿ ತಗೊಂಡಿದ್ದೀನಿ. ಇಲ್ಲಿ ಗೋಲ್ಡನ್ ಬಾಲ್ ಯಾರು, ಗೋಲ್ಡನ್ ಬೂಟ್ ಯಾರು ಕೇಳ್ತಾನೆ. ಓಕೆ, ಕೈಲಿನ್ ಎಂಬಪೆ ಫ್ರಾನ್ಸ್, ಇವರು ಗೋಲ್ಡನ್ ಬೂಟ್ ಗೆದ್ದಿರ್ತಕ್ಕಂಥವ್ರು. ಗೋಲ್ಡನ್ ಬಾಲ್ ಗೆದ್ದಿದ್ದು ವಿಜೇತ ರೋಡ್ರಿ ಸ್ಪೇನ್. ಸಿಲ್ವರ್ ಬಾಲ್ ಗೆದ್ದಿದ್ದು, ಸಿಲ್ವರ್ ಚೆಂಡು ಲಿಯೋನಲ್ ಮೆಸ್ಸಿ. ಕಂಚಿನ ಚೆಂಡು ಗೆದ್ದು ಕೈಯನ್ ಎಂಬಪೆ ಅವರು. ಓಕೆ, ಫ್ರಾನ್ಸ್ 2022 ಪ್ರಶಸ್ತಿಯನ್ನು ಗೆದ್ದು ಈ ವರ್ಷನೂ ಗೆದ್ದಿರ್ತಕ್ಕಂಥ ಗೋಲ್ಡನ್ ಬೂಟ್ ಏಕೈಕ ಆಟಗಾರ ಅಂದ್ರೆ ಎಂಬೆಪೆ, ಕೈಲಿಯನ್ ಎಂಬೆಪೆ ಅವರು. ಗೋಲ್ಡನ್ ಗ್ಲೋವ್ ಗೆದ್ದಿರೋದು ಉನೈ ಸಿಮಾನ್, ಸ್ಪೇನ್. ಫಿಫಾ ಯುವ ಆಟಗಾರ ಪೌ ಕ್ಯುಬಾರ್ಸಿ ಅವರು. ಫಿಫಾ ಫೇರ್ ಪ್ಲೇ ಅವಾರ್ಡ್ ನೆದರ್ಲ್ಯಾಂಡ್ಸ್ಗೆ ಸಿಕ್ಕಿದೆ. ಓಕೆ, ಡಬಲ್ ಕಿರೀಟ ಫಿಫಾ ಮಹಿಳಾ ಮತ್ತು ಪುರುಷ. ಓಕೆ, ಇಲ್ಲೂ ಕೊಟ್ಟಿನ ಲಿಸ್ಟ್ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇದು ಬಿಟ್ಟರೆ ಇನ್ನೇನು ಕೇಳ್ತಾನೆ, ಫಿಫಾ ವರ್ಲ್ಡ್ ಕಪ್ ನ ಒಂದಷ್ಟು ಯೂನಿಕ್ ನಿಮಗೆ ಗೊತ್ತಿರಬೇಕು. ಅತ್ಯಂತ ಹೆಚ್ಚು ಬಾರಿ ಗೆದ್ದಿರ್ತಕ್ಕಂಥದ್ದು ಯಾರು ಫಿಫಾ? ಬ್ರೆಜಿಲ್ 5 ಸಲ ಫಸ್ಟ್, ಸೆಕೆಂಡ್ ಜರ್ಮನ್ 4 ಸಲ, ಇಟಲಿ 3 ಸಲ, ಅರ್ಜೆಂಟೈನಾ 3 ಸಲ, ಇಟಲಿ 4 ಸಲ, 3rd ಪ್ಲೇಸ್, ಇವರು 4th ಪ್ಲೇಸ್. ಈ ಸಲ ಗೆದ್ದಿರ 4 ಆಗ್ಬಿಡ್ತೀರಾ, ಆಗ್ತಾ ಇತ್ತು ಅರ್ಜೆಂಟೈನಾ. ಓಕೆ, 48 ತಂಡಗಳು, 46 ಅಲ್ಲ 48 ತಂಡಗಳಿದ್ವು ಈ ಸಲ. 46 ಅಂತ ಹೇಳಿದ್ನ, 48. ಓಕೆ, ಈ ಸಲ ನಿಮಗೆ USA, ಕೆನಡಾ, ಮತ್ತೆ ಮೆಕ್ಸಿಕೋ ಆಯೋಜನೆ ಮಾಡಿದ್ರು. ಹಾಗಾಗಿ 3 ಮಸ್ಕಟ್ಗಳು ನಾವು ನೋಡಬಹುದು. ಕ್ಲಚ್ ಅಂತ USA ಅದು ಮಸ್ಕಟ್ಟು, ಜಾಯು ಅಂತ ಮೆಕ್ಸಿಕೋ ಮಸ್ಕಟ್ಟು, ಇದು ಮೆಕ್ಸಿಕೋ, ಕ್ಲಚ್ USA. ಬೋಳು ತಲೆಯ ಒಂದು ಹದ್ದು ಅಂತ ಕರಿತೀವಿ, ಮೇಪಲ್, ಇದು ಕೂಡ ಕೆನಡಾದು. ಸೊ ಇದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ 2030 ಆಯೋಜನೆ ಆಗುತ್ತೆ. ಮೊರಾಕೋ, ಪೋರ್ಚುಗಲ್, ಸ್ಪೇನ್ ಜಂಟಿಯಾಗಿ ಆಯೋಜನೆ ಮಾಡ್ತವೆ, ಇದು ಗೊತ್ತಿರಬೇಕು. ಓಕೆ, ಈ ಸಲ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಹೇಳಿದ್ದೀನಿ. ನೆಕ್ಸ್ಟ್ ಬಂದ್ಬಿಡ್ತೀನಿ. ಭಾರತದ ಮೊದಲ ಖಾಸಗಿ ಅಭಿವೃದ್ಧಿಪಡಿಸಲಾದ ಕಕ್ಷೀಯ ರಾಕೆಟ್ ವಿಕ್ರಮ್ 1 ಅನ್ನು ಇವುಗಳಲ್ಲಿ ಯಾವುದು ಅಭಿವೃದ್ಧಿಪಡಿಸಲಾಗಿದೆ? ವಿಕ್ರಮ್ 1 ಫಸ್ಟ್ ಆರ್ಬಿಟಲ್, ಗೊತ್ತಿರಬೇಕು. ಬರೀ ಕಕ್ಷೆ ಅಲ್ಲ, ಬರೀ ರಾಕೆಟ್ ಅಲ್ಲ, ಇದು ಆರ್ಬಿಟಲ್ ರಾಕ್. ಆರ್ಬಿಟಲ್ ಅಂದ್ರೆ ಏನೋ ಸರ್, ಹಿಂಗ್ ತಿರುಗಿ ಬಂದು ಆಮೇಲೆ ನಿಂತ್ಕೊಳ್ಳುತ್ತೆ. ಓಕೆ, ಸೊ ಆರ್ಬಿಟಲ್ ಸುತ್ತೊಡೆಯುತ್ತೆ. ಇದು ಯಾವುದು ಸರ್? ಸ್ಕೈ ರೂಟ್ ಏರೋಸ್ಪೇಸ್ ಗೊತ್ತು. ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಲಿ. ಇದು ಲೋ ಅರ್ತ್ ಆರ್ಬಿಟ್ ಮತ್ತೆ ಕಮ್ಮಿ ವೇಟೇಜ್ ಅಂದ್ರೆ ಸ್ಮಾಲ್ ಪ್ಲೇಲೋಡ್ಸ್ ನ ತಗೊಂಡೋಗಕ್ಕೆ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಇಸ್ರೋ ದೊಡ್ಡದಾದ ತಗೊಂಡೋಗೋದು ಅದು ಕಾನ್ಸಂಟ್ರೇಟ್ ಮಾಡುತ್ತೆ, ಸಣ್ಣದಕ್ಕೆಲ್ಲ ಕಾನ್ಸಂಟ್ರೇಟ್ ಮಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಈಗ ಪ್ರೈವೇಟ್ ನ ಅಭಿವೃದ್ಧಿ ಮಾಡಿರೋದು. ಅದಕ್ಕೆ ಇವರೆಲ್ಲ ಇಸ್ರೋ ಸೈಂಟಿಸ್ಟ್ಗಳು ಇಲ್ಲಿ ಕೆಲಸ ಮಾಡ್ತಿರೋರು, ಇದನ್ನ ಡೈರೆಕ್ಟರ್ಸ್ಗಳು. ಸೊ ಇಲ್ಲೇನಾಗುತ್ತೆ, ನಿಮಗೆ ಕಮ್ಮಿ ಒಂದು ಪ್ಲೇಲೋಡ್ಸ್ ನ ಅಪ್ ಟು 1000 kg ತನಕ ಮ್ಯಾಕ್ಸಿಮಮ್. ಈಗ 350 kg ತಗೊಂಡೋಗಿದೆ ಲೋ ಅರ್ತ್ ಆರ್ಬಿಟ್ಗೆ. ಓಕೆ, ಸ್ಕೋಪ್ ಅಂತ ಸ್ಕೈ ರೂಟ್ ಒಂದು
ಅರ್ತ್ ಇಮ್ಯಾಜಿನರಿ ಸ್ಯಾಟಲೈಟ್ ಇದೆ. ಸೋಲಾರಸ್ ಅಂತ ಕೇಳಿ ಗ್ರಹ ಸ್ಪೇಸ್ ಅವ್ರದ್ದು, ಇದು ಪ್ರೈವೇಟ್ ಅವ್ರದ್ದೇ, ಅವ್ರದ್ದು ಒಂದು ಸ್ಯಾಟಲೈಟ್ ಪ್ಲೇಲೋಡ್ ನ ತಗೊಂಡೋಗಿದೆ. ಇದೊಂದು ಕಮ್ಯುನಿಕೇಶನ್ ಸ್ಯಾಟಲೈಟ್ ಆಗಿದೆ. ಡಿಕ್ಯುಬ್ಯಾಟ್ ಅಂತ ಒಂದು ಡೆಮಾನ್ಸ್ಟ್ರೇಟಿವ್ ಪ್ಲೇಲೋಡ್, ಇದು ಜರ್ಮನಿದು, ಆಕ್ಚುಲಿ ಹೇಳ್ಬೇಕು ಜರ್ಮನಿದು ತಗೊಂಡೋಗಿದೆ. ಎಂಬರೇಸ್ ಅಂತ ಕಾಸ್ಮೋಸರ್ ಸ್ಪೇಸ್ ಅವ್ರದ್ದು, ಇದು ಒಂದು ರೋಬೋಟ್, ಅಂದ್ರೆ ಸ್ಪೇಸ್ ಅಲ್ಲಿ ಇರತಕ್ಕಂಥ ಡೆಬ್ರಿಸ್, ಅಂದ್ರೆ ಅಲ್ಲೇ ಸ್ಯಾಟಲೈಟ್ಗಳು ಸತ್ತು ಅಲ್ಲೇ ಉಳಿದಿರ್ತಾವಲ್ಲ, ಅನ್ಯೂಸ್ಡ್ ಅಥವಾ ಇನ್ಆಕ್ಟಿವ್, ಅದನ್ನೆಲ್ಲ ಕ್ಲೀನ್ ಮಾಡುವಂತ ಒಂದು ರೋಬೋಟಿಕ್ ಇದನ್ನ ತಗೊಂಡೋಗಿದೆ ಎಂಬರೇಸ್ ಅಂತ. ಓಕೆ, ಇವೆಲ್ಲ ಕೇಳಬಹುದು. ಇನ್ನು ಈ ಒಂದು ಇದಕ್ಕೆ ನೋಡೋದಾದ್ರೆ ಯಾಕೆ ಇದು 3D, ಫಸ್ಟ್ ಇದು ನಾವು ನೋಡೋದಾದ್ರೆ 3D ಎಂಜಿನ್ ಇದು. ಓಕೆ, ಜೊತೆಗೆ ಇದು ಯಾಕೆ ಅಷ್ಟು ಲೋ ವೇಟೇಜ್ ಇದೆ ಅಂದ್ರೆ ಇದರ ಕಂಪೋಸಿಟ್ ಸ್ಟ್ರಕ್ಚರ್ ಕಾರ್ಬನ್ ಇಂದ ಮಾಡಿರ್ತಕ್ಕಂಥದ್ದು, ಸ್ಟೀಲ್ ಜಾಸ್ತಿ ಯೂಸ್ ಮಾಡಿಲ್ಲ. ಓಕೆ, ಅದು ಗೊತ್ತಿರಬೇಕು. ಮತ್ತೆ ಇದರಲ್ಲಿ 4 ಸ್ಟೇಜ್ ಆಫ್ ಫ್ಯೂಯಲ್ ಒಂದು ಪ್ರಪಲ್ಷನ್ ನೋಡಬಹುದು. ಫಸ್ಟ್ 3 ಸ್ಟೇಜ್ ಸಾಲಿಡ್ ಇರುತ್ತೆ, ನೆಕ್ಸ್ಟ್ ಅದನ್ನ ನಾವು ಏನ್ ಹೇಳ್ತೀವಿ ಬೂಸ್ಟರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಲಿಕ್ವಿಡ್ ಸ್ಟೇಜ್ ಇರುತ್ತೆ, ಅಪ್ಪರ್ ಸ್ಟೇಜ್. ಮತ್ತೆ 3D ಪ್ರಿಂಟೆಡ್ ಇಂದ ಮಾಡಿರ್ತಕ್ಕಂಥ ರಾಕೆಟ್ ಎಂಜಿನ್. 3D ಪ್ರಿಂಟೆಡ್ ಅಂದ್ರೆ ಪ್ರಿಂಟ್ ರೆಡಿ ಇರುತ್ತೆ, ಡಿಸೈನ್ ಜಸ್ಟ್ ಒಂದು ಮೆಷಿನ್ ಪ್ರಿಂಟ್ ಮಾಡ್ತಕ್ಕಂಥದ್ದು ಅದು. ಓಕೆ, ಸೊ ಇದು ಗೊತ್ತಿರಬೇಕು. ಸೊ ನೆಕ್ಸ್ಟ್ ಹೋಗ್ಬೋಣ. ಕಕ್ಷೆಯಲ್ಲಿ ವಿಶ್ವದ ಮೊದಲ ಸಾಫ್ಟ್ ರೋಬೋಟಿಕ್ ಕ್ಯಾಪ್ಚರ್, ಮೃದು ರೋಬೋಟಿಕ್ ಹಿಡಿತ ಪ್ರಕ್ರಿಯೆಯನ್ನು ನಡೆಸುವ ಮೂಲಕ ಸಕ್ರಿಯ ಅವಶೇಷಗಳ ನಿರ್ಮೂಲನ ತಂತ್ರಜ್ಞಾನ ಪ್ರದರ್ಶಿಸಲು ಗುರಿಯನ್ನು ಹೊಂದಿರುವ ಕಾಸ್ಮೋಸರ್ ಸ್ಪೇಸ್ ನ ಮೊದಲ ಕಕ್ಷೀಯ ತಂತ್ರಜ್ಞಾನ ಪ್ರದರ್ಶನ ಕಾರ್ಯಾಚರಣೆ ಹೆಸರಿಸಿ. ಈಗ ತಾನೇ ಹೇಳಿದೆ ನಿಮ್ಗೆ ಕಾಸ್ಮೋಸರ್ ಸ್ಪೇಸ್ ಅಂತ. ಇಲ್ಲಿ ನೋಡಿ ಏನದು, ಎಂಬ್ರೇಸ್ ಅಂದ್ರೆ ಇವರು ಒಂದು ರೋಬೋಟ್ ಕ್ಲೀನ್ ಮಾಡಕ್ಕೆ ಡೆಬ್ರಿಸ್ ನ, ಅದನ್ನೇ ಆಕ್ಟಿವ್ ಡೆಬ್ರಿಸ್ ರಿಮೂವಲ್, ADR. ಯಾರು ಸರ್? ಎಂಬ್ರೇಸ್, ಮಿಷನ್ ಎಂಬ್ರೇಸ್ ಅಂತ. ಸಿಂಪಲ್ ಅಲ್ವಾ? ನೋಡಿ ಹೆಂಗ್ ಬೇಕಾದ್ರೆ ಕೇಳಬಹುದು, ಅದಕ್ಕೆ ನಿಮ್ಗೆ ಉದಾಹರಣೆ ತೋರಿಸ್ತಾ ಇರೋದು ನಾನು ನಿಮ್ಗೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಡ್ತೀನಿ. 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಸಲ ಬೆಸ್ಟ್ ಫೀಚರ್ ಪ್ರಶಸ್ತಿ ಗೆದ್ದಿರ್ತಕ್ಕಂಥ ಚಲನಚಿತ್ರ ಯಾವುದು? ಆರ್ಟಿಕಲ್ 370. ಓಕೆ, ಬೆಸ್ಟ್ ಫೀಚರ್. ನಾನ್ ಫೀಚರ್ ಅದರಲ್ಲಿ ಕನ್ನಡದ ಬೆಸ್ಟ್ ಫಿಲಂ ಯಾವುದು ಹೇಳಿ ನೋಡೋಣ, ಹೇಳಿ ಪಡಾಪಡ ಅಂತ ಹೇಳ್ಬೇಕು. ಬೆಸ್ಟ್ ಆಕ್ಟರ್ ಯಾರು? ಬೆಸ್ಟ್ ಆಕ್ಟ್ರೆಸ್ ಯಾರು? ಆಕ್ಟ್ರೆಸ್ ಯಾಮಿ ಗೌತಮ್. ಆಕ್ಟರ್ ಮಮ್ಮುಟಿ ಅಂಡ್ ಕಾರ್ತಿಕ್ ಆರ್ಯನ್ ಇಬ್ಬರಿಗೂ ಸೇರಿ ಕೊಟ್ಟಿದ್ದಾರೆ ಜಾಯಿಂಟ್ಲಿ. ಬೆಸ್ಟ್ ಡೈರೆಕ್ಟರ್ ರಾಜ್ಕುಮಾರ್ ಪೆರಿಸಾಮಿ. ಮೋಸ್ಟ್ ಎಂಟರ್ಟೈನ್ಮೆಂಟ್ ಬೆಸ್ಟ್ ಪಾಪ್ಯುಲರ್ ಅಡ್ಜಸ್ಟ್ ಫಿಲಂ ಕಲ್ಕಿ. ಬೆಸ್ಟ್ ಫೀಚರ್ ಫಿಲಂ ಆರ್ಟಿಕಲ್ 370. ಓಕೆ, ಸೊ ಈ ತರ ನೋಡೋದಾದ್ರೆ ಚೈಲ್ಡ್ ಆರ್ಟಿಸ್ಟ್ ಯಾವುದು, ಇಲ್ಲೆಲ್ಲ ಕಂಪ್ಲೀಟ್ ಲಿಸ್ಟ್ ಕೊಟ್ಟು ನೋಡ್ಕೊಳ್ಳಿ. ಕೇಳಲ್ಲ, ಒಂದೊಂದ್ಸಲ ಕೇಳಿದ್ರು ಕೇಳಬಹುದು ಅಷ್ಟೇ. ಕನ್ನಡಕ್ಕೆ ಬಂದ್ರೆ ಕನ್ನಡ ಮಿಥ್ಯ ಅಂತ ಹೇಳಿ ಒಂದು ಹುಡುಗಂದು ಇದೆ, ಅದು ಚೆನ್ನಾಗಿದೆ, ಮಿಥ್ಯ ಅಂತ ಹೇಳಿ ಕನ್ನಡ ಬೆಸ್ಟ್ ಫೀಚರ್ ನಾನ್ ಫೀಚರ್ ಕನ್ನಡ ಫಿಲಂ. ನೆಕ್ಸ್ಟ್ ಬರ್ತೀನಿ. ಭಾರತ ಜೈವಿಕ ಆರ್ಥಿಕತೆಯ ಕುರಿತು ನೀತಿ ಆಯೋಗ ಬಿಡುಗಡೆ ಮಾಡಿದ ವರದಿಯ ಶೀರ್ಷಿಕೆ ಏನು? ನೋಡಿ, ಜೈವಿಕ ಎಂದಲಾಗ ಬಯೋ ನಮ್ಮ ಎಕಾನಮಿ ತುಂಬಾ ಇಂಪಾರ್ಟೆಂಟ್. ಬಯೋ ಎಕಾನಮಿಯಿಂದ ನಾವು ಬೇರೆ ಬೇರೆ ರೀತಿಯಾದ ಒಂದು ಸರ್ಕ್ಯುಲರ್ ಎಕಾನಮಿ ಕೂಡ ನಾವು ಮಾಡ್ಕೋಬಹುದು. ಸರ್ಕ್ಯುಲರ್ ಎಕಾನಮಿಗೆ ಇದು ತುಂಬಾ ಇಂಪಾರ್ಟೆಂಟ್. ಜೊತೆಗೆ ನಾವು ಈಗ ಬಯೋ ನಾವು ಇದನ್ನೆಲ್ಲ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇಥೇಲಿನ್ ನಾವು E85 ಅಪ್ರೂವ್ ಮಾಡಿದ್ದಾರೆ ಸರ್ಕಾರ. ಹಂಗಾಗಿ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇದರ ಶೀರ್ಷಿಕೆ ಏನು ಅಂತಂದ್ರೆ 2035 ಭಾರತ ಪ್ರಮುಖ ಜೈವಿಕ ಆರ್ಥಿಕ ಶಕ್ತಿಯ ಕೇಂದ್ರವನ್ನಾಗಿ ಮಾರ್ಗಸೂಚಿಯಾಗಿ ರೂಪಿಸ್ತಕ್ಕಂಥ ರೋಡ್ ಮ್ಯಾಪ್ ಫಾರ್ ಬಿಲ್ಡಿಂಗ್ ಇಂಡಿಯಾ ಆಸ್ ಎ ಲೀಡಿಂಗ್ ಬಯೋ ಎಕಾನಮಿ ಪವರ್ ಹೌಸ್ ಬೈ 2035 ಅಂತ ಹೇಳಿ ಒಂದು ಇದನ್ನ ಬಿಡುಗಡೆ ಮಾಡಿದೆ. ಯಾವುದು? ನೀತಿ ಆಯೋಗ. ನಿಮ್ಗೆ ಹೆಂಗ್ ಕೇಳ್ಬೋದು ಎಕ್ಸಾಮ್ ಅಲ್ಲಿ, ರೋಡ್ ಮ್ಯಾಪ್ ಫಾರ್ ಬಿಲ್ಡಿಂಗ್ ಇಂಡಿಯಾ ಆಸ್ ಎ ಲೀಡಿಂಗ್ ಬಯೋ ಎಕಾನಮಿ ಪವರ್ ಹೌಸ್ 2025 ಈ ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿರೋರು ಯಾರು ಅಂತ ಕೇಳ್ಬಿಡ್ತಾನೆ. ಅರ್ಥ ಆಯ್ತಾ? ನೀತಿ ಆಯೋಗ. ಹೆಂಗ್ ಬೇಕಾದ್ರೆ ಕೇಳ್ಬೋದು. ಅರ್ಥ ಆಗ್ತಿದೆ ಅನ್ಕೋತೀನಿ ಸ್ನೇಹಿತರೆ. ತುಂಬಾ ಅದ್ರಲ್ಲಿ ಏನೇನಿದೆ ಬೇಕಾಗಿಲ್ಲ ಡೀಟೇಲ್. ಓಕೆ, ಇದೇ ಅದರಲ್ಲಿ ಏನಿದೆ, ನಾವು ಬಯೋ ಎಕಾನಮಿ 16 ಪಟ್ಟು ಹೆಚ್ಚಿಗೆ ಮಾಡಬೇಕು. $10 ಬಿಲಿಯನ್ ಅಷ್ಟು ನಾವು 2004ರಿಂದ $195 195ಕ್ಕೆ ನಾವು 2025 ಏನಿದೀವಿ ಅದನ್ನ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಹೇಳುತ್ತೆ. ಹತ್ರ ತುಂಬಾ ಇದರಲ್ಲಿ ಡೀಟೇಲ್ ಇದೆ. ಅದನ್ನ ಟಾರ್ಗೆಟ್ಗಳು ಕೊಟ್ಕೊಳ್ಳುತ್ತೆ. 2035ಕ್ಕೆ ಎಷ್ಟು ಬಿಲಿಯನ್ ಆಗ್ಬೇಕು, ನಾವು 2047ಕ್ಕೆ ನಾವು ಎಷ್ಟು ಟ್ರಿಲಿಯನ್ ಅಷ್ಟು ತಗೊಂಡೋಗ್ಬೇಕು ಅಂತ ಎಲ್ಲ ಟಾರ್ಗೆಟ್ ಇದೆ. ಅದಕ್ಕೆ ಏನೇನು ಮಾಡಬೇಕು ಅಂತ ರೋಡ್ ಮ್ಯಾಪ್ಗಳು ಕೂಡ ಈ ಒಂದು ರಿಪೋರ್ಟ್ ಅಲ್ಲಿ ಇದೆ. ನೆಕ್ಸ್ಟ್ ಬರ್ತೀನಿ. ಪರಿವರ್ತನ್ ಯೋಜನೆ ಅಂತ, ಇದು ನ್ಯಾಷನಲ್ ಕ್ಯಾಪಿಟಲ್ ಆಫ್ ಇಂಡಿಯಾ NCR ರೀಜನ್ಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ. ಇದು ಇಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದೀನಿ. ಆಕ್ಚುಲಿ ನಾನು ಎಲ್ಲ ಓದಕ್ಕೆ ಹೋಗಲ್ಲ, ಇದು ಡೆಲ್ಲಿಗೆ ಸಂಬಂಧಪಟ್ಟಿದ್ದು. ಏನು ಅಂದ್ರೆ, ಓಲ್ಡ್ ನೀವು ಮಾಲಿನ್ಯಕಾರ ಹಳೆಯ ಬಸ್ ಟ್ರಕ್ಗಳನ್ನ ಎಲೆಕ್ಟ್ರಿಕ್ ವೆಹಿಕಲ್ ಆಗಿ ಬದಲಾಯಿಸ್ಕೊಂಡ್ರೆ ನಿಮಗೆ ಒಂದಷ್ಟು ಇನ್ಸೆಂಟಿವ್, ಒಂದಷ್ಟು ನೆಕ್ಸ್ಟ್ ಹೊಸದೇನು ತಗೋತೀವಿ ಎಲೆಕ್ಟ್ರಿಕಲ್ ರೋಡ್ ಟ್ಯಾಕ್ಸು ಅವನ್ನೆಲ್ಲ ಕಮ್ಮಿ ಮಾಡ್ತೀವಿ ಅಂತ. ಆದ್ರೆ ಇದು BS6 ಇವಾಗ ನಾವಲ್ಲಿ ಇರೋದು, ಇಲ್ಲಿ BF5 ಅಂತ ಕೊಟ್ಟಿದ್ದೀನಿ. ಸೊ ದಿಸ್ ಇಸ್ ರಾಂಗ್, ದಿಸ್ ಇಸ್ ಕರೆಕ್ಟ್. ಇದು ವಸತಿ ನಗರ ಸಚಿವಾಲಯದಲ್ಲಿ ಬರಲ್ಲ, ದಿಸ್ ಇಸ್ ರಾಂಗ್. ಯಾವ್ದು ಬರುತ್ತೆ? ಮಿನಿಸ್ಟ್ರಿ ಆಫ್
ರೋಡ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಡಿಯಲ್ಲಿ ಬರುತ್ತೆ ಸಚಿವಾಲಯ. ಅರ್ಥ ಆಗ್ತಿದೆಯಲ್ಲ? ಸೊ ಇದು ತಪ್ಪು. ಈ ಒಟ್ಟು ಆರ್ಥಿಕ ವೆಚ್ಚ ಇಷ್ಟಿದೆ. ಪರಿವರ್ತನೆ ಯೋಜನೆ ಅರ್ಹ ವಾಹನ ಮೇಲೆ ಕನಿಷ್ಠ 10% ಅಲ್ಲ 8%. ಇದು ತಪ್ಪಿದೆ. ಇದು ಎಲೆಕ್ಟ್ರಿಕ್ ವಾಹನ ಮೂಲಕ ಬದಲಾಯಿಸುವ ವಾಹನಗಳಿಗೆ 1 ಬಾರಿ ಆರ್ಥಿಕ ನೆರವು. ಎಸ್ ಕರೆಕ್ಟ್ ಇದೆ. ಎಷ್ಟು ತಪ್ಪಾಗಿದೆ ಅಂದ್ರೆ 2, 3, 5 ಇದೆಯಾ? 2, 3, 5 ಇದೆ. ಆಪ್ಷನ್ ಸಿ. ಓಕೆ, ಸೊ ಸಿಂಪಲ್ ಆಗಿ ತಿಳ್ಕೊಳ್ಳಿ, ಏನಿಲ್ಲ ಇದು ಏನಂತಂದ್ರೆ ಪರಿವರ್ತನ್ ಅಂತಕ್ಕಂಥದ್ದು ನ್ಯಾಷನಲ್ ಕ್ಯಾಪಿಟಲ್ ಆಫ್ ರೀಜನ್ ನಮ್ಮ ಡೆಲ್ಲಿ ಏನಿದೆ ಅಲ್ಲಿ ಹಳೆಯ, ಈಗೆಲ್ಲ ನಿಮ್ಗೆ ಗೊತ್ತಿದೆ ಅಲ್ಲಿ ತುಂಬಾ ಮಾಲಿನ್ಯ ಆಗುತ್ತೆ. ಅಲ್ಲಿರ್ತಕ್ಕಂಥ ಹಳೆ ಇದು ಟ್ರಕ್ಗಳನ್ನು ಮತ್ತೆ ಬಸ್ಗಳನ್ನು ರಿಪ್ಲೇಸ್ ಮಾಡಿ ಎಲೆಕ್ಟ್ರಿಕಲ್ಗೆ ಹೋದಾಗ ನಿಮಗೆ ಏನೇನು ಫೆಸಿಲಿಟಿ ಕೊಡ್ತೀವಿ ಅಂದ್ರೆ ನಿಮಗೆ ರಿಜಿಸ್ಟ್ರೇಷನ್ ಫೀ ವೇವರ್ ಮಾಡ್ತೀವಿ, ಟ್ಯಾಕ್ಸ್ ಕನ್ಸೆಷನ್ ಕೊಡ್ತೀವಿ, 5% ಇಂಟ್ರೆಸ್ಟ್ ಸಬ್ಮಿಷನ್ ಕೊಡ್ತೀವಿ, ಮಿನಿಮಮ್ 8% OEM ಡಿಸ್ಕೌಂಟ್ ಕೊಡ್ತೀವಿ, ಈ ತರ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ನೆಕ್ಸ್ಟ್, ಇಂಡಿಯಾದ ಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಪ್ರಧಾನಮಂತ್ರಿಗಳು ಚಾಲನೆ ಕೊಡ್ತಾರೆ. ಮೊದಲ ಹೈಡ್ರೋಜನ್ ಚಾಲಿತ ಇದು ಜಿಂದ್ ಮತ್ತು ಸೋನಿಪತ್ ಎಲ್ಲಿ ಬರುತ್ತೆ? ಹರಿಯಾಣ. ಇದು ಹರಿಯಾಣ ಓಕೆ ನಡುವೆ ಇದನ್ನ ಓಡಿಸಲಾಗಿದೆ. ಇದನ್ನು ಸ್ಥಳೀಯ ತಂತ್ರಜ್ಞಾನ ಬಳಸಿ ಅಭಿವೃದ್ಧಿ ಮಾಡಿಸಲಾಗಿದೆ. ಹೌದು, ಇಂಡಿಜಿನಿಯಸ್ ಡೆವಲಪ್ಮೆಂಟ್. ಈ ರೈಲು ಕಾರ್ಯಾಚರಣೆ ಸಮಯದಲ್ಲಿ ಕೇವಲ ನೀರಿನ ಆವಿಯನ್ನು ಹೊರಸೂಸುತ್ತೆ ಮತ್ತು ಸಾಂಪ್ರದಾಯಿಕ ವಿದ್ಯುತ್ ರೈಲುಗಳಂತೆ ನಿರಂತರ ಓವರ್ ಹೆಡ್ ವಿದ್ಯುದೀಕರಣ ಅಗತ್ಯ ಹೊಂದಿದೆ. ನೀರಿನ ಆವಿ ಯಾವುದು? ವಾಟರ್ ವೇಪರ್. ಇದರಲ್ಲಿ ನಿಮ್ಗೆ ಬರದೆ ಹೈಡ್ರೋಜನ್ ಅಲ್ಲಿ ಏನಾಗುತ್ತೆ? ಔಟ್ಪುಟ್ ವಾಟರ್ ವೇಪರ್ ಬರೋದು, ವಾಟರ್ ವೇಪರ್ ಅಂತ ಕರಿತೀವಿ. ಆದ್ರೆ ಇದಕ್ಕೆ ಓವರ್ ಹೆಡ್ ವಿದ್ಯುದೀಕರಣ ಅಗತ್ಯ ಇಲ್ಲ. ಸೊ ಹಂಗಾಗಿ ಆಪ್ಷನ್ ತಪ್ಪಾಗೋಯ್ತು. 2 ಮಿಕ್ಸ್ ಆಗ್ಬಿಡ್ತು, ಹಾಗೆ ತಪ್ಪಾಗೋಯ್ತು. ಒಂದೇ ಆಗಿದ್ರೆ ಸರಿ ಆಗ್ತಿತ್ತು. ಇದು 10 ಬೋಗಿಗಳ ರಚನೆ ಹೊಂದಿದ್ದು ಸುಮಾರು 2600 ಪ್ರಯಾಣಿಕರನ್ನು ಸಾಗಿಸಬಲ್ಲದು ಮತ್ತು 3200 ಅಶ್ವಶಕ್ತಿಯ ಪ್ರೊಪಲ್ಷನ್ ವ್ಯವಸ್ಥೆಯನ್ನು ಹೊಂದಾಗಿದೆ. ಜರ್ಮನಿ, ಚೀನಾ ಪ್ರಸ್ತುತ ಭಾರತಕ್ಕಿಂತ ಹೆಚ್ಚು ಬೋಗಿಯನ್ನು ಹೊಂದಿರುವ ಹೈಡ್ರೋಜನ್ ಚಾಲಿತ ರೈಲುಗಳನ್ನು ನಿರ್ವಹಿಸುತ್ತಿದೆ. ದಿಸ್ ಇಸ್ ರಾಂಗ್. ಆಕ್ಚುಲಿ ಜರ್ಮನ್, ಚೀನಾದಲ್ಲಿ 2 ಬೋಗಿ ಅಷ್ಟೇ. ನಾವು 10 ಬೋಗಿನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಯಾವ್ದು ತಪ್ಪಾಗಿದೆ ಇಲ್ಲಿ? 3 and 5 ತಪ್ಪು. ಓಕೆ, 3 and 5 ತಪ್ಪು. ಓಕೆ, ನಾವು 10 ಬೋಗಿನ ಇಂಟ್ರೊಡ್ಯೂಸ್ ಮಾಡ್ತೀವಿ. 3200 ಹಾರ್ಸ್ ಪವರ್ ಅಲ್ಲಿ 2600 ಪ್ಯಾಸೆಂಜರ್ನ ಕ್ಯಾರಿ ಮಾಡ್ತಿದ್ವಿ. 2 to 3 ಕೋರ್ಚ್ ಅಷ್ಟೇ ಚೈನಾ ಮತ್ತೆ ಇದ್ರ ಹೈಡ್ರೋಜನ್ ಯೂಸ್ ಮಾಡ್ತಾ ಇರೋದು. ಸೊ ನಾವು ಹೈಡ್ರೋಜನ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ನೆಕ್ಸ್ಟ್, ಭಾರತ ಅತಿ ದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮ ಭಾರತ್ ಟೆಕ್ಸ್ ನವದೆಹಲಿಯಲ್ಲಿ ಮಂಟಪದಲ್ಲಿ ನಡೆಯಿತು. ಇದು ಎಷ್ಟನೇ ಆವೃತ್ತಿ? 2ನೇದು, 3ನೇದು, 4ನೇದು? ಇದು ಐ ಥಿಂಕ್ 4ನೇದು ಅನ್ಕೋದು. 4ನೇದು, 3ನೇದು ಇರಬೇಕಲ್ವ ಸರ್? ಯಾವುದು ಸರ್? ಇದು ವೆರಿ ಇಂಪಾರ್ಟೆಂಟ್. ಟೆಕ್ಸ್ಟೈಲ್ಗೆ ಸಂಬಂಧಪಟ್ಟಂತೆ ನಡೆದಿರ್ತಕ್ಕಂಥ ಒಂದು ಸಮ್ಮೇಳನ. ಇದು ಭಾರತದ ನವದೆಹಲಿ ನಡೆಯುತ್ತೆ. ಎಷ್ಟನೇ ನೋಡ್ಬಿಡ ಅಂತ ಹೇಳಿ? 3ನೇದು ಇದು. ಓಕೆ, 3ನೇದು. ಓಕೆ, ಸೊ ಇಲ್ಲಿ ನಿಮ್ಗೆ ಗೊತ್ತಿರಲಿ, ಇತ್ತೀಚೆಗೆ ನಾವು ಟೆಕ್ಸ್ಟೈಲ್ ಹತ್ತಿಲಿ ಅತ್ಯಂತ ಹೆಚ್ಚು ಬೆಳೆ ವಿಸ್ತೀರ್ಣದಲ್ಲಿ ತುಂಬಾ ಬೆಳೀತಾ ಇದೀವಿ. ಪ್ರಪಂಚದ ನಂಬರ್ 1 ವಿಸ್ತೀರ್ಣದಲ್ಲಿ. ಪ್ರೊಡಕ್ಷನ್, ಉತ್ಪಾದನೆ ಅಂತ ಏನ್ ಕರಿತೀವಿ, ಉತ್ಪಾದನೆಯಲ್ಲಿ ನಾವು 2nd ಪ್ಲೇಸ್, ವಿಸ್ತೀರ್ಣ ಬೆಳೆಯೋದಲ್ಲಿ 1st ಪ್ಲೇಸ್. ನಾವು ಇದನ್ನ USA, ಬಾಂಗ್ಲಾ, ಶ್ರೀಲಂಕಾ, UAE ಅಲ್ಲಿಗೆಲ್ಲ ನಾವು ಮಾಡ್ತಾ ಇದ್ದೀವಿ. ಹಾಗೆ ಪ್ರಮುಖ 14 ಕಂಟ್ರೀಸ್ಗಳು ಕೂಡ ಇದರಲ್ಲಿ ಭಾಗವಹಿಸಿದ್ವಿ. ನೆಕ್ಸ್ಟ್ ಬರ್ತೀನಿ. ಭಾರತೀಯ ಮೂಲದ ನಾಸಾ ಗಗನಯಾತ್ರಿ ಅನಿಲ್ ಮೆನನ್ ಅವರು ರಷ್ಯಾದ ಸೂಯೆಜ್ MS-29 ಬಾಹ್ಯಾಕಾಶ ನೌಕೆಯ ಮೂಲಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣ ಬೆಳೆಸಿದ್ರು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ US ಏನಿದೆಯಲ್ಲ ಅಲ್ಲಿಗೆ ಹೋದ್ರು. ಯಾರು? ನಾಸಾದ ಭಾರತೀಯ ಮೂಲದ ನಾಸಾದ ವಿಜ್ಞಾನಿ. ಇವ್ರ ಜೊತೆಗೆ ಇನ್ನೂ 2 ರಷ್ಯನ್ನರು ಹೋಗ್ತಾರೆ. ಇದು ಅವರ 8 ತಿಂಗಳ ಅವಧಿಯ ಮೊದಲ ಬಾಹ್ಯಾಕಾಶ ಯಾನವಾಗಿದೆ. ಸೂಯೆಜ್ MS-29 ಬಾಹ್ಯಾಕಾಶ ನೌಕೆಯನ್ನು ಯಾವ ಬಾಹ್ಯಾಕಾಶ ನಿಲ್ದಾಣ ಉಡಾವಣೆ ಮಾಡಲಾಯಿತು? ಇದನ್ನ ನಾವು ಕಜಕಿಸ್ತಾನದಲ್ಲಿರುವ ಬೈಕನೂರ್ ಕಾಸ್ಮೋಡ್ರೋಮ್ ಇಂದ ಉಡಾವಣೆ ಮಾಡ್ತೀವಿ. ಓಕೆ, ಆ ಕ್ಯಾಪ್ಸೂಲ್ ಅಲ್ಲಿ 3 ಜನ ಹೋಗ್ತಾರೆ ಸ್ನೇಹಿತರೆ ಕೂತ್ಕೊಂಡು. ಓಕೆ, ಕೂತ್ಕೊಂಡು ನಾವು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಹೋಗ್ತೀವಿ. ನಾವು ಭಾರತದವರು ಮಾಡ್ತಾ ಇದ್ವಿ, ಭಾರತೀಯ ಸ್ಪೇಸ್ ಸ್ಟೇಷನ್ ಅಭಿವೃದ್ಧಿ ಮಾಡ್ತಾ ಇದೀವಿ. ಅದಕ್ಕೆ ಬೇರೆ ಬೇರೆ ರೀತಿಯಾದ ಒಂದು ಟೆಸ್ಟಿಂಗ್ ನಡೀತಾ ಇದೆ. ಮುಂದೆ ಆ ಕ್ವಶನ್ ಇದೆ, ಡಿಸ್ಕಸ್ ಮಾಡೋಣ. ಈ ಸೋಯಸ್ MS-29 ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಕೂತ್ಕೊಂಡು ಹೋಗ್ತಾರೆ. ಒಂದು 3 hours ತಗೊಳುತ್ತೆ. ನೆಕ್ಸ್ಟ್ 8 ತಿಂಗಳು ಅಲ್ಲಿದ್ದು ರಿಸರ್ಚ್ ಮಾಡ್ಕೊಂಡು ಬರ್ತಾರೆ. ಓಕೆ, ಯಾರ್ಯಾರು ಇದ್ರು ಇದ್ರಲ್ಲಿ ಅಂತಂದ್ರೆ ಅನಿಲ್ ಮೆನನ್ USA ನಾಸಾದಿಂದ, ಪೈರುತ್ ಧ್ರುಬವ್ ರಷ್ಯಾ, ಅನ್ನಾ ಕಿಕಿಯಾನ ರಷ್ಯಾ. ಇವರಿಬ್ರು ಈಗ USA ನಾಸಾ ಆದ್ರೆ, ಇಂಡಿಯಾದ ಇಸ್ರೋ ಆದ್ರೆ, ರಷ್ಯಾದು ರಾಸ್ಕೋಸ್ಮಾಸ್ ಅಂತ ಕರಿತೀವಿ. ಓಕೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿದ್ದಾರೆ. 3 ಗಂಟೆಗಳ ಕಾಲ ಅವರು ಇರುತ್ತೆ. 8 ತಿಂಗಳು ಅಲ್ಲೇ ಇರ್ತಾರೆ, ಆಮೇಲೆ ವಾಪಸ್ ಬರ್ತಾರೆ. ಸೊ ಅಲ್ಲಿ ರಿಸರ್ಚ್ ಮಾಡ್ಕೊಂಡು ಬರ್ತಾರೆ. ಸೊ ಇದು ಗೊತ್ತಿರಲಿ. ಯಾವುದು ಸರ್ ಮಿಷನ್ ಇದು? ಸೂಯಜ್ MS-29 ರಷ್ಯಾದ ಮಿಷನ್ ಇದು. ಕಜಕಿಸ್ತಾನ್ ಬೈಕನೂರ್ ಕಾಸ್ಮೋಡ್ರಮ್ ನಿಂದ ಉಡಾವಣೆ ಆಗ್ತದೆ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಜ್ಞಾನೋದಯ ಶಿಕ್ಷಾರು ಸಮೃದ್ಧಿ ಯೋಜನೆಯನ್ನು ತಂದಿದೆ? ಶಿಕ್ಷಾರು ಸಮೃದ್ಧಿ ಇದೆ, ಫ್ರೀ ಎಜುಕೇಶನ್ ಸರ್ ಎಲ್ಲರಿಗೂ. ಯಾವುದು ಸರ್? ಒಡಿಶಾ. ಓಕೆ, ಫ್ರಮ್ ಪ್ರೀ KG ಟು ಪೋಸ್ಟ್ ಗ್ರಾಜುಯೇಟ್ ಲೆವೆಲ್ ತನಕ ಅಫೋರ್ಡಬಲ್ ಫ್ರೀ ಎಜುಕೇಶನ್ ಕೊಡಬೇಕು ಅಂತ ಹೇಳಿ. ಮತ್ತೆ ಒಡಿಶಾದಲ್ಲಿ ಈಗ ಹೊಸ BJP ಗೌರ್ಮೆಂಟ್ ಬಂದಿದೆಯಲ್ಲ, ಏನೇನೋ ಮಾಡ್ತಾ ಇದ್ದಾರೆ ಅವರು.
ಫಸ್ಟ್ ಟೈಮ್ ಬಿಜೆಪಿ ಗೌರ್ಮೆಂಟ್ ಬಂದಿರೋದು. ಜೊತೆಗೆ ಇಲ್ಲಿ ಏನಾಗುತ್ತೆ, ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಗೋ ಈಸ್ಟ್ ಅಂತ ಮಾಡ್ತಾ ಇದ್ದಾರೆ. ಇನ್ವೆಸ್ಟ್ಮೆಂಟ್ ಇಲ್ಲಿ ಹಾಕಬೇಕು ಅಂತ. ಈಸ್ಟ್ ಅಂತ ನೀವು ಮೇಘಾಲಯ, ಅಸ್ಸಾಂ, ತ್ರಿಪುರ ಅನ್ಕೋಬಿಡಿ, ಅದು ನಾರ್ತ್ ಈಸ್ಟ್. ಅದು ಗೋ ಈಸ್ಟ್ ಅಂದ್ರೆ ಇಲ್ಲಿ ಮಾಡ್ತಿರ್ತಕ್ಕಂಥದ್ದು ಒಡಿಶಾ ಈಸ್ಟ್ಗೆ ಬರುತ್ತೆ. ಓಕೆ, ಅದು ಗೊತ್ತಿರಲಿ. ಭಾರತ ಮತ್ತು ಜಪಾನ್ ಇತ್ತೀಚೆಗೆ ಯಾವ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಯ ಜಂಟಿ ಅಭಿವೃದ್ಧಿ ಮತ್ತು ಪರವಾನಗಿ ಪಡೆದ ಉತ್ಪನ್ನಕ್ಕೆ ತಮ್ಮ ಮೊದಲ ರಕ್ಷಣಾ ಸಹ ಅಭಿವೃದ್ಧಿ ಒಪ್ಪಂದಕ್ಕೆ ಸಹಿ ಹಾಕಿದವು? ನೋಡಿ, ಜಪಾನ್ ಪ್ರೈಮ್ ಮಿನಿಸ್ಟರ್ ನಮ್ಮ ಒಂದು ಇದ್ರ ಮೇಲೆ, ಆಹ್ವಾನದ ಮೇಲೆ ಭಾರತಕ್ಕೆ ಬಂದಿರ್ತಾರೆ. ತುಂಬಾ ಒಪ್ಪಂದ ಆಗುತ್ತೆ. ಇದನ್ನ ಡೀಟೇಲ್ ಆಗಿ ನಮ್ಮ ಒಂದು ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ ಮಾಡಿದೀನಿ, ಜುಲೈದು, ಹೋಗಿ ಚೆಕ್ ಮಾಡಿ. ಯೂನಿಕಾರ್ನ್ ಅಂತ ಕರಿತೀವಿ, ಅಂದ್ರೆ ಯೂನಿಫೈಡ್ ಕಾಂಪ್ಲೆಕ್ಸ್ ರೇಡಿಯೋ ಆಂಟೆನಾ ಅಂತ. ಇದು ರಕ್ಷಣಾ ವ್ಯವಸ್ಥೆ ನೇವಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ನೇವಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು ತುಂಬಾ ಒಂದು ಡಿಫೆನ್ಸ್ ಬಗ್ಗೆ, ಬೇರೆ ಬೇರೆ ಬಗ್ಗೆ ನಾವು ಮಾತಾಡಿದೀವಿ. ಅದನ್ನ ನಾನು ವೀಕ್ಲಿ ಕರೆಂಟ್ ಅಫೇರ್ ಮಾಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್, ಟೈರ್ 2, ಟೈರ್ 3 ನಗರಗಳು ಹಾಗೂ ದೂರದ ಪ್ರದೇಶಗಳಲ್ಲಿ ಕೈಗೆಟುವ ದರದ ವಿಮಾನಯಾನವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಭಾರತದ ಪ್ರಾದೇಶಿಕ ವಿಮಾನ ಸಂಪರ್ಕ ಉಪಕ್ರಮದ ಮುಂದಿನ ಹಂತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಯಾವ ಯೋಜನೆ ಪ್ರಾರಂಭಿಸಿದರು? ನೋಡಿ, ಯಾವ್ದು ಸರ್ ಇದು? ಇಲ್ಲಿ ಡೀಟೇಲ್ ಕೊಟ್ಬಿಟ್ಟಿದ್ದೀನಿ. ಯಾವ ಯೋಜನೆ ಅಂತ ನೀವು ಟಿಕ್ ಹಾಕ್ಬೇಕು. ಯಾವ್ದು ಸರ್? ವಿಕ್ಷಿತ್ ಉಡಾನ್ ಯೋಜನಾ. ಉಡಾನ್ 2.1 ಬಿಟ್ಟಿರ. ಆಮೇಲೆ ವಿಕ್ಷಿತ್ ಉಡಾನ್. ಎಲ್ಲಿ? ಟೈರ್ 2, ಟೈರ್ 3 ಸಿಟಿಗಳಲ್ಲಿ ಕೈಗೆಟುಕುವ ದರದ ವಿಮಾನ ಸಿಗಬೇಕು. ಹಂಗಾಗಿ ಒಂದಷ್ಟು ಸಬ್ಸಿಡಿಗಳು ಮತ್ತೆ ಡೆವಲಪ್ಮೆಂಟ್ಗೋಸ್ಕರ ಇದನ್ನ ಮಾಡಿದ್ದಾರೆ. ಇದರ ಅಡಿಯಲ್ಲಿ 100+ ಏರೋಡ್ರಮ್ಗಳನ್ನ ಡೆವಲಪ್ ಮಾಡಲಾಗುತ್ತೆ. 28,840 ಕೋಟಿಗಳನ್ನ ಕೊಡ್ತಾ ಇದ್ದಾರೆ ಪ್ರೈಮ್ ಮಿನಿಸ್ಟರ್, ಕೇಂದ್ರ ಸರ್ಕಾರ. 200 ಹೆಲಿಪ್ಯಾಡ್ನ ಮಾಡಲಾಗುತ್ತೆ. ಅರ್ಥ ಆಗ್ತಿದೆಯಾ? ಟೈರ್ 2, ಟೈರ್ 3 ಸಿಟೀಸ್ಗಳಲ್ಲಿ ವಿಕ್ಷಿತ್ ಉಡಾನ್ ಸ್ಕೀಮ್ ಅಂತ ಜೋಧ್ಪುರ್ ಏರ್ಪೋರ್ಟ್ ಅಲ್ಲಿ ಇದ್ರ ಬಗ್ಗೆ ಲಾಂಚ್ ಮಾಡ್ತಾರೆ. ನೆಕ್ಸ್ಟ್, UNCTAD ಅನ್ಕಟಾಡ್ ಅಂತ ಕರಿತೀವಿ. 2026 ವಿಶ್ವ ಹೂಡಿಕೆ ವರದಿಯನ್ನ 25ರಲ್ಲಿ ಭಾರತ ವಿದೇಶ ನೇರ ಹೂಡಿಕೆ ವಲಯವು ಎಷ್ಟು ಹೆಚ್ಚಾಗಿದೆ ಅಂತ ಹೇಳಿದೆ. ಅಂದ್ರೆ ಯುನೈಟೆಡ್ ನೇಷನ್ ಇದು ಟ್ರೇಡ್ ಬಗ್ಗೆ, ಟ್ರೇಡ್ ಅಂದ್ರೆ ವ್ಯಾಪಾರದ ಬಗ್ಗೆ ಇನ್ನು ಇದು ಕೊಡ್ತದೆ. FDI ಏನಿದೆ, ಒಂದ್ ಸೆಕೆಂಡ್. FDI ಭಾರತಕ್ಕೆ ಎಷ್ಟು ಬಂದಿದೆ ಈ ಸಲ ಜಾಸ್ತಿ ಅಂತ? 44% ಬಂದಿದೆ ಸ್ನೇಹಿತರೆ. ಪ್ರೀವಿಯಸ್ ನಾವು ನೋಡಿದ್ರೆ ವಿದೇಶಿ ನೇರ ಬಂಡವಾಳ ನೋಡಿ ಇಲ್ಲೇ ಇದೆ, 27.1 ಬಿಲಿಯನ್ ಇಷ್ಟಿತ್ತು. ಈಗ 38.9 ಬಿಲಿಯನ್ ಇದೆ. 44% ಅಷ್ಟು ಹೆಚ್ಚಿಗೆ ಆಗಿದೆ 2025ರಲ್ಲಿ ಭಾರತಕ್ಕೆ ಅರಿವು. ಓಕೆ, ಭಾರತ FDI ಬರೋದ್ರಲ್ಲಿ 11ನೇ ಸ್ಥಾನದಲ್ಲಿದ್ದೀವಿ ನಾವು. ಲಾಸ್ಟ್ 13ರಲ್ಲಿ ಇದ್ವಿ, ಅದರಿಂದ 16ರಲ್ಲಿ ಇದ್ವಿ. ನಮ್ಮಿಂದ ಕೂಡ ಹೊರಗಡೆ ದೇಶಕ್ಕೆ ಹೋಗ್ತಾ ಇದೆ. ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದೀನಿ, ಅದ್ರಲ್ಲಿ 18ನೇ ಸ್ಥಾನದಲ್ಲಿದ್ದೀವಿ. ಹೊರಗೆ ನಾವು ಕೊಡ್ತಾ ಇರ್ತಕ್ಕಂಥದ್ದು, ನಮ್ಮಲ್ಲಿ ಇರ್ತಕ್ಕಂಥವ್ರು ಕೂಡ ಹೊರಗಡೆ ದೇಶಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಹಂಗೆ ಬೇರೆಯವರು ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋದ್ರಲ್ಲಿ ನಾವು 44% ಪ್ರೀವಿಯಸ್ ಇಯರ್ ಕಂಪೇರ್ ಮಾಡೋದು ಜಾಸ್ತಿ ಆಗಿದ್ದೀವಿ. 11ನೇ ಸ್ಥಾನದಲ್ಲಿದ್ದೀವಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್, ಇದು ಕೇಳಬಹುದು ಎಕ್ಸಾಮ್ ಅಲ್ಲಿ. ಚಲೋ ಮೂಟ್ ನೆಕ್ಸ್ಟ್ ಕ್ವಶನ್ ಬನ್ನಿ. ಭಾರತ ಮತ್ತು ಇಂಡೋನೇಷ್ಯಾ ಯಾವ 2 ಸ್ಥಳೀಯ ಕ್ಷಿಪಣಿ ವ್ಯವಸ್ಥೆ ಖರೀದಿಗೆ ಪ್ರಾಥಮಿಕ ಒಪ್ಪಂದಕ್ಕೆ ಸಹಿ ಹಾಕಿದವು? ನೋಡಿ, ಭಾರತದ ಪ್ರಧಾನಿ ಇಂಡೋನೇಷ್ಯಾಕ್ಕೆ ಹೋಗಿರ್ತಾರೆ ಅಲ್ವಾ, ಬ್ರಹ್ಮೋಸ್ ಮತ್ತು ಅಸ್ತ್ರ. ಓಕೆ, ನಾವು ಅವ್ರಿಗೆ ಕೊಡಬೇಕು ಅಂತ ಹೇಳಿ ಇದಾಗಿದೆ. ಸೊ ಕೊಡ್ತೀವಿ, ಅದು ಅವ್ರಿಗೆ ಒಂದು. ಇದ್ರ ಜೊತೆಗೆ ಇನ್ನೊಂದಿದೆ ಇಂಪಾರ್ಟೆಂಟ್. PM ನರೇಂದ್ರ ಮೋದಿ ಅವರು ಏನಾಗ್ತದೆ ಅಲ್ಲಿ ಇಂಡೋನೇಷ್ಯಾದಲ್ಲಿ ಬಿಂತಾಂಗ್ ಆದಿಪುರಾಣ ಆಫ್ ದ ರಿಪಬ್ಲಿಕ್ ಆಫ್ ಇಂಡೋನೇಷ್ಯಾ. ಓಕೆ, ನಾನು ಭಾರತದ ಇದು ಅಂತ ಹೇಳ್ತಾರೆ. ಯಾರು? ಇಂಡೋನೇಷ್ಯನ್ ಪ್ರಧಾನಿ ಯಾರು ಸರ್? ಪ್ರಭಾವೋ ಸುಬಿನ್ನಾಟೋ ಅವರು. ಮತ್ತೆ ಮೋದಿಗೆ ಬಿಂಟಾಂಗ್ ಆದಿಪುರಾಣ ಆಫ್ ದ ರಿಪಬ್ಲಿಕ್ ಆಫ್ ಇಂಡೋನೇಷ್ಯಾ ಅನ್ನೋ ಅವಾರ್ಡ್ ಕೂಡ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್, ನಾಗರಿಕ ಪ್ರಶಸ್ತಿಯನ್ನ ಕೊಡ್ತಾರೆ. ಓಕೆ, ಜೊತೆಗೆ ನಮ್ಮಲ್ಲಿ IIM ಬ್ಯಾಂಗ್ಳೂರ್ ಇದೆಯಲ್ಲ, ಇಂಡೋನೇಷ್ಯಾದಲ್ಲಿ ಮೊದಲ ಓವರ್ಸೀಸ್ ಕ್ಯಾಂಪಸ್ನ ಅಲ್ಲಿ ತೆಗಿತಾ ಇದ್ದಾರೆ, ಎಕನಾಮಿಕ್ ಝೋನ್ ಅಲ್ಲಿ. ಎಲ್ಲಿ? ಇಂಡೋನೇಷ್ಯಾದಲ್ಲಿ. ಓಕೆ, IIM ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರ್ ಅಲ್ಲಿ ತೆಗಿತಾ ಇದ್ದಾರೆ. ಎಲ್ಲಿ ಸರ್? ಇಂಡೋನೇಷ್ಯಾದಲ್ಲಿ, ಜಾವಾದಲ್ಲಿ, ಈಸ್ಟ್ ಜಾವಾದಲ್ಲಿ ತೆಗಿತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಒಂದು ಪ್ರಮುಖವಾದದ್ದು. ಅದನ್ನ ಕ್ವಶನ್ ತಗೊಂಡು ಆನ್ಸರ್ ಮಾಡೋಣ. ಪ್ರಧಾನಿ ಮೋದಿ ಅವರು ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರ ಜೊತೆಗೂಡಿ ಯುನೆಸ್ಕೋ ವಿಶ್ವ ಪರಂಪರೆ ತಾಣವನ್ನ ಜೀರ್ಣೋದ್ಧಾರ ಮಾಡಬೇಕು ಅಂತ ಘೋಷಣೆ ಮಾಡ್ತಾರೆ. ಅದು ಯಾವುದು? ಅದು ಇದೆ. ಅದ ಹೆಸರೇನಂತ ಕರಿತೀವಿ? ಅಂಗೋರ್ ವಾಟ್ ಅಂದ್ರೆ ತಪ್ಪಾಗುತ್ತೆ. ಪ್ರಬಂಬನ್ ದೇವಾಲಯ ಸಂಕೀರ್ಣ, ಪ್ರಬಂಬನ್ ಟೆಂಪಲ್ ಕಾಂಪೌಂಡ್ಸ್ ಅಂತ. ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ಸೇರಿದೆ. ಇದು ಸಂಜಯ ಡೈನಸ್ಟಿ ಅಂತ ಇತಿಹಾಸ. ನೋಡಿ, ಇದು ಕೂಡ ನಾವು ವೀಕ್ಲಿ ಕರೆಂಟ್ ಅಲ್ಲಿ ತುಂಬಾ ಇತಿಹಾಸದ ಬಗ್ಗೆ, ಇದ್ರ ಬ್ಯಾಕ್ ಗ್ರೌಂಡ್ ಡೀಟೇಲ್ ಡಿಸ್ಕಸ್ ಮಾಡಿದೀನಿ. 3 ತ್ರಿಮೂರ್ತಿಗಳು ಇರ್ತಕ್ಕಂಥದ್ದು. ಶಿವ ಮಧ್ಯದಲ್ಲಿ ಇದ್ರೆ, ಆ ಕಡೆ ಈ ಕಡೆ ನಮ್ಗೆ ಹಿಂದೆ ಮುಂದೆ ಅಂತ ಏನ್ ಕರೆದು ನಾರ್ತ್ ಮತ್ತೆ ಸೌತ್, ಅಲ್ಲಿ ನಾವು ವಿಷ್ಣು ಮತ್ತೆ ಬ್ರಹ್ಮ ಒಂದು ಇದನ್ನು ಕೂಡ ನಾವು ನೋಡ್ತೀವಿ ಅಲ್ಲಿ. ಓಕೆ, ಸೊ ಇದು ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. 8ನೇ ಖೇಲೋ ಇಂಡಿಯಾ ಯೂತ್ ಗೇಮ್ 2020 ಯಾವ ರಾಜ್ಯ ಆಯೋಜನೆ ಮಾಡ್ತಾ ಇದೆ? ನವೆಂಬರ್ ನಡೆಯುತ್ತೆ ಇದು. ಇದನ್ನ ಆಯೋಜನೆ ಮಾಡ್ತಾ ಇರೋದು ಆಂಧ್ರ, ತೆಲಂಗಾಣ ಅನ್ಕೋತೀನಿ.
ಎಸ್, ತೆಲಂಗಾಣ. ಓಕೆ, ನೆಕ್ಸ್ಟ್ ಬರ್ತೀನಿ. ಉಲ್ಲಾಸ್ ನ್ಯೂ ಇಂಡಿಯಾ ಲಿಟರಸಿ ಪ್ರೋಗ್ರಾಮ್ ಅಡಿಯಲ್ಲಿ ಉತ್ತರಾಖಂಡ ಇತ್ತೀಚೆಗೆ ಭಾರತದ ಡ್ಯಾಶ್ ಸಂಪೂರ್ಣ ಸಾಕ್ಷರ ರಾಜ್ಯವಾಗಿದೆ. ನೋಡಿ, ನಿಮಗೆ ಮೊನ್ನೆ ಎಕ್ಸಾಮ್ ಅಲ್ಲೂ ಕೂಡ ಬಂದಿತ್ತು. ಇದನ್ನ ವೀಕ್ಲಿಲಿ ತುಂಬಾ ಸಲ ನಾವು ಡಿಸ್ಕಸ್ ಮಾಡ್ಬಿಡ್ತೀವಿ. ಉಲ್ಲಾಸ್ ಫುಲ್ ಫಾರ್ಮ್ ಏನು? ಉಲ್ಲಾಸ್ ಫುಲ್ ಫಾರ್ಮ್ ಬಂದು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಫ್ ಲಾಂಗ್ ಲರ್ನಿಂಗ್ ಫಾರ್ ಆಲ್ ಇನ್ ಸೊಸೈಟಿ ಅಂತ ನಮ್ಮ ನ್ಯೂ ಎಜುಕೇಶನ್ ಪಾಲಿಸಿ ಅಡಿಯಲ್ಲಿ ಬರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಫ್ ಲಾಂಗ್ ಲರ್ನಿಂಗ್ ಫಾರ್ ಆಲ್ ಇನ್ ಸೊಸೈಟಿ. ನೋಡಿ, ಕಂಪ್ಲೀಟ್ ಫುಲ್ ಫಾರ್ಮ್ ಅರ್ಥ ಮಾಡ್ಕೊಂಡ್ರೆ ಅಲ್ಲೇ ಇದೆ ನಿಮ್ಗೆ ಆನ್ಸರ್. ಅಂಡರ್ಸ್ಟ್ಯಾಂಡಿಂಗ್ ಲೈಫ್ ಲಾಂಗ್ ಲರ್ನಿಂಗ್ ಫಾರ್ ಆಲ್ ಇನ್ ಸೊಸೈಟಿ. ಆಲ್ ಇನ್ ಸೊಸೈಟಿ ಅಂತ ಇದನ್ನ 2022ರಿಂದ 27 ತನಕ ಪ್ರೋಗ್ರಾಮ್ ಲಾಂಚ್ ಮಾಡಿದ್ದಾರೆ. ಆಲ್ ಇನ್ ಸೊಸೈಟಿ ಅಂದ್ರೆ 15 ವರ್ಷದ ಮೇಲ್ಪಟ್ಟು, 15 ವರ್ಷ, ಓಕೆ, 15 ಇಯರ್ಸ್ ಮೇಲ್ಪಟ್ಟು ಅಡಲ್ಟ್ ಯಾರ್ಯಾರು ಇರ್ತಾರೆ ಎಲ್ಲರಿಗೂ ಕೂಡ ಎಜುಕೇಶನ್, ಇನ್ಕ್ಲೂಡಿಂಗ್ ಜೀವನೋಪಾಯ ಏನ್ ಬೇಕೋ ಅಂತ ಎಜುಕೇಶನ್, ಬರೀ ಲಿಟ್ರಸಿ ಮಾತ್ರ ಅಲ್ಲ, ಇದನ್ನ ಕೊಡ್ತಕ್ಕಂಥದ್ದು. ಇದ್ರ ಪ್ರಕಾರ ಈಗ ಉತ್ತರಾಖಂಡ 6ನೇ ರಾಷ್ಟ್ರವಾಗಿ ಸಾಕ್ಷರತೆಯನ್ನು ಹೊಂದಿದೆ, 100% ಲಿಟ್ರಸಿ ಅಂತ. ಆ ಥರ ಇನ್ನು ಮಿಕ್ಕಿದ್ ನೋಡ್ರೆ ಮಿಜೋರಾಂ, ಗೋವಾ, ತ್ರಿಪುರಾ, ಹಿಮಾಚಲ ಪ್ರದೇಶ, ಸಿಕ್ಕಿಂ ಈ ತರ ಅಡಿಯಲ್ಲಿ ಬರುತ್ತೆ. ಈಗ ಉತ್ತರಾಖಂಡ ಜಾಯ್ನ್ ಆಗಿದೆ. 1, 2, 3, 4, 5. ಈಗ ಸಿಕ್ಕಿಂ 6ನೇದು. ಉಲ್ಲಾಸ್ ಬಗ್ಗೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಓಕೆ, ಎಲ್ಲ ತರ ಕ್ರಿಟಿಕಲ್ ಸ್ಕಿಲ್ಸ್, ಲೈಫ್ ಸ್ಕಿಲ್ಸ್, ಫಂಕ್ಷನಲ್ ಸ್ಕಿಲ್ಸ್, ಲಿಟ್ರಸಿ ಎಲ್ಲ ಕೂಡ ಮಾಡ್ತಾರೆ ಇದರಲ್ಲಿ. ಅರ್ಥ ಆಗ್ತಿದೆಯಲ್ಲ? ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಯಾವ ಕೇಂದ್ರ ಸಚಿವಾಲಯ ಟ್ರೈಬೆಕ್ಸ್ ಡಿಜಿಟಲ್ ಕಲಿಕಾ ವೇದಿಕೆಯನ್ನು ಪ್ರಾರಂಭಿಸಿದೆ? ಕಲಿಕಾ ವೇದಿಕೆ ಇದು ಎಲ್ಲಾ ರೀತಿಯ ಒಂದು ಟ್ರೈಬಲ್ ಬಗ್ಗೆ ನಶಿಸು ಹೋಗ್ಬಾರ್ದು ಅಂತ ಅವರ ಏನು ಅವರ ಟ್ರೈಬಲ್ ನ ಒಂದು ಸ್ಕಿಲ್ಸ್ ಗಳಿದೆ ಅದನ್ನ ಕಲ್ಸ್ಕೊಡ್ತಾರೆ. ವಿತ್ ಇದು ಕೊಡ್ತಾರೆ, ಯಾವುದು ಸರ್ಟಿಫಿಕೇಟ್ ಕೊಡ್ತಾರೆ. ಯಾರು ಸರ್? ಬುಡಕಟ್ಟು ಸಚಿವಾಲಯ ಅಲ್ವಾ? ಎಸ್, ಬುಡಕಟ್ಟು ಸಚಿವಾಲಯ. ಇದರಲ್ಲಿ ಫ್ರೀ ಸರ್ಟಿಫಿಕೇಟ್, ಡಿಪ್ಲೊಮಾ ಕೋರ್ಸ್ ಎಲ್ಲ ತರನೂ ಇರುತ್ತೆ. ಟ್ರೆಡಿಷನಲ್ ನಾಲೆಡ್ಜ್, ಕಲ್ಚರಲ್ ನಾಲೆಡ್ಜ್, ಟ್ರೈಬಲ್ ನಾಲೆಡ್ಜ್, ಎಲ್ಲ ಸ್ಕಿಲ್ಸ್, ಲ್ಯಾಂಗ್ವೇಜು ಇವನ್ನೆಲ್ಲ ಕೂಡ ನಶಿಸು ಹೋಗ್ಬಾರ್ದು ಅಂತ ಮಾಡ್ತಾ ಇರ್ತಕ್ಕಂಥದ್ದು. ಯಾರು ಸರ್? ಟ್ರೈಬಲ್ ಅಫೇರ್ ಮಿನಿಸ್ಟರ್. ನೆಕ್ಸ್ಟ್ ಬನ್ನಿ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇತ್ತೀಚೆಗೆ ಯಾವ ಮುಂಬರುವ ಕಾರ್ಯಾಚರಣೆಗಾಗಿ ಇಂಟಿಗ್ರೇಟೆಡ್ ಮೆನ್ ಪ್ಯಾರಾಚೂಟ್ ಏರ್ ಡ್ರಾಪ್ ಟೆಸ್ಟ್ ಅನ್ನು ನಡೆಸಿತು? ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಗಗನಯಾನ ಮಾಡಬೇಕಾಗಿದೆ ನಾವು. ನಮ್ಮಲ್ಲಿ ಏನೋ ಮಾನವರನ್ನ ಕಲಿಸ್ಬೇಕಾಗಿದೆ. ಹಂಗಾಗಿ ಗಗನಯಾನ 1 ಕಾರ್ಯಾಚರಣೆ ಅಂಗವಾಗಿ ಏನಕ್ಕಪ್ಪ ಇದು ಅಂದ್ರೆ, ಈಗ ಮೇಲಕ್ಕೆ ಹೋಗ್ತಾರೆ ಸರ್, ವಾಪಸ್ ಬರ್ತಾರೆ. ಬಂದಾಗ ಇಳಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಯಾವ್ದಾದ್ರು ಪ್ಯಾರಾಚೂಟ್ ಯಾವ್ದಾದ್ರು ಬೇರೆ ರೀತಿ ಓಪನ್ ಆಗ್ಬೇಕು. ಸೊ ಅಂತದನ್ನ ಇವರು ಟೆಸ್ಟ್ ಮಾಡ್ತಾ ಇದ್ದಾರೆ. ಮೇಲ್ಗಡೆಯಿಂದ ಒಂದಷ್ಟು ಹೈಟ್ ಇಂದ ಬಿಟ್ಟು, ಓಕೆ ಇದು ಲ್ಯಾಂಡ್ ಆಗುತ್ತಾ, ಕ್ಲೀನ್ ಆಗುತ್ತಾ, ಕ್ರ್ಯಾಶ್ ಆಗಲ್ವಾ, ಈ ತರ ಇದನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಎ ಮೇನ್ ಪ್ಯಾರಾಚೂಟ್ ಏರ್ ಡ್ರಾಪ್ ಟೆಸ್ಟ್. 5ನೇದು ಗಗನ್ ಯಾನ್ ಜೀವನ್ ಮಿಷನ್ ಅಡಿಯಲ್ಲಿ ಏರಲ್ ರಿಸರ್ಚ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ ಡ್ರಾಪ್ ಝೋನ್ ಮಧ್ಯಪ್ರದೇಶದಲ್ಲಿ ಮಾಡಿರ್ತಕ್ಕಂಥದ್ದು ಟೆಸ್ಟ್ ನ. ಓಕೆ, ಅರ್ಥ ಮಾಡ್ಕೊಳ್ಳಿ. 2.5 ಕಿಲೋಮೀಟರ್ ಮೇಲ್ಗಡೆಯಿಂದ ಡ್ರಾಪ್ ಮಾಡಿರೋದು. ಇಂಡಿಯನ್ ಏರ್ ಫೋರ್ಸ್ IL-76 ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಇಂದ ಈ ಒಂದು ಡ್ರಾಪ್ ಮಾಡಿ ಟೆಸ್ಟ್ ಮಾಡಿದ್ದಾರೆ. ಇದ್ರಲ್ಲಿ ಮನುಷ್ಯರು ಇರಲಿಲ್ಲ, ಹಂಗೆ ಟೆಸ್ಟ್ ಮಾಡಿದ್ರೆ ಭಾರ ಹಾಕಿ. ಓಕೆ, ನೆಕ್ಸ್ಟ್, ಭೂಕಂಪ ಪೀಡಿತ ವೆನೆಜುಲಾಗೆ ನೆರವಾಗಲು ಪ್ರಾರಂಭಿಸಲಾದ ಭಾರತ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಕಾರ್ಯಾಚರಣೆ ಹೆಸರೇನು? ಆಪರೇಷನ್ ಅಮಿಸ್ಟಾಡ್ ಅಂತ. ಓಕೆ, ನಾವು ಹೋಗಿ ಅಲ್ಲಿ ಹೆಲ್ಪ್ ಮಾಡ್ತೀವಿ. ಫುಡ್ ಆಗಿರ್ಬೋದು, ಮೆಡಿಸಿನ್ ಆಗಿರ್ಬೋದು. ಬಿಷಮ್ ಕ್ಯೂಬ್ಸ್ ಅಂತ ಹಿಂಗಿರುತ್ತೆ, ಬಿಷಮ್ ಕ್ಯೂಬ್ಸ್ ಅಂತ. ಇದರಲ್ಲಿ ತುಂಬಾ 30 ಟನ್ ಅಷ್ಟು ಎಮರ್ಜೆನ್ಸಿನ ತಗೊಂಡು ಹೋಗ್ತೀವಿ. ಮೆಡಿಕಲ್ ಇಕ್ವಿಪ್ಮೆಂಟು, ಅದು ಇದು ಅಂತೇಳಿ. ಒಟ್ಟು 41 ಮೆಂಬರ್ಸ್ ಮೆಡಿಕಲ್ ಟೀಮ್ ಹೋಗ್ತದೆ. ಇಂಡಿಯನ್ ಆರ್ಮಿ 60 ಪ್ಯಾರಾಫೀಲ್ಡ್ ಹಾಸ್ಪಿಟಲ್ ಯೂನಿಟ್ ಹೋಗುತ್ತೆ. ಏರ್ ಫೋರ್ಸ್ ಇಂದ C-7 ಗ್ಲೋಬಲ್ ಮಾಸ್ಟರ್ A-3 ಏರ್ಕ್ರಾಫ್ಟ್ ಅಲ್ಲಿ ಹೋಗ್ತಾರೆ. ಮೇಜರ್ ಸರ್ಜರಿಗಳನ್ನು ಕೂಡ ಮಾಡ್ತಾರೆ ಅಲ್ಲಿ. ಓಕೆ, ಎಲ್ಲಿ ಸರ್? ವೆನೆಜುಲಾದಲ್ಲಿ. ನೆಕ್ಸ್ಟ್, ಭಾರತದ ಮೊದಲ ರಾಜ್ಯ ಮಾಲೀಕತ್ವದ ಭೂವೀಕ್ಷಣಾ ಉಪಗ್ರಹ ವ್ಯವಸ್ಥೆಯಾದ ಅಸ್ಸಾಂ ಸ್ಯಾಟ್ ಅಭಿವೃದ್ಧಿಪಡಿಸಲು ಯಾವ ರಾಜ್ಯ ಸಜ್ಜಾಗಿದೆ? ಅಸ್ಸಾಂ. ಅಂದ್ರೆ ಮೊದಲನೇ ಸ್ಟೇಟಸ್ನ ಇದು. ತನ್ನ ಸ್ಟೇಟ್ ತನಗೆ ಬೇಕಾದ ಒಂದು ಸ್ಯಾಟಲೈಟ್ ನ ಲಾಂಚ್ ಮಾಡ್ಕೋತಾ ಇರ್ತಕ್ಕಂಥದ್ದು ರೆಡಿ ಮಾಡ್ತಾ ಇದ್ದಾರೆ, ಅಸ್ಸಾಂ ಸ್ಯಾಟ್ ಅಂತ. ಅಲ್ಲಿ ಏನಾದ್ರು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ, ಫ್ಲಡ್ಗೆ ಸಂಬಂಧ, ಡಿಸಾಸ್ಟರ್ಗೆ ಸಂಬಂಧಪಟ್ಟಂತೆ ಆ ರಾಜ್ಯಕ್ಕೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಸಂಬಂಧಪಟ್ಟಂತೆ ಇಂಡಿಯಾದ ಫಸ್ಟ್ ಸ್ಟೇಟ್ ಓನ್ಡ್, ತನ್ನ ಓನ್ಡ್ ಒಂದು ಸ್ಯಾಟಲೈಟ್ ಲಾಂಚ್ ಮಾಡಕ್ಕೆ ಡೆವಲಪ್ ಮಾಡ್ತಾ ಇದೆ. ನೆಕ್ಸ್ಟ್ ಬರ್ತೀನಿ. EIU, ಓಕೆ, ಗ್ಲೋಬಲ್ ಲಿವಬಿಲಿಟಿ ಇಂಡೆಕ್ಸ್ ಸತತ 2ನೇ ವರ್ಷವು ವಿಶ್ವದ ಅತ್ಯಂತ ವಾಸಯೋಗ್ಯ ನಗರವಾಗಿ ಯಾವ ನಗರ ಪಡೆಯಿತು? ಯಾವುದು ಸರ್? EIU ಬಿಡುಗಡೆ ಮಾಡೋದು ಗ್ಲೋಬಲ್ ಅಂದ್ರೆ ಎಲ್ಲಿ ನಗರ ವಾಸಕ್ಕೆ ಚೆನ್ನಾಗಿದೆ, ಲೈವ್ ಅಂದ್ರೆ ಉಳ್ಕೊಳಕ್ ಚೆನ್ನಾಗಿದೆ ಅನ್ನೋ ಬೇಸಿಸ್ ಮೇಲೆ. ಜೂರಿಚ್ ಸ್ವಿಟ್ಜರ್ಲ್ಯಾಂಡ್ ನಂಬರ್ 1 ರ್ಯಾಂಕ್ ಅಲ್ಲಿ ಇದೆ. ಭಾರತದಲ್ಲಿ 4 ನಗರಗಳು ಬರುತ್ತೆ. 120ನೇ ಒಂದು ನ್ಯೂ ಡೆಲ್ಲಿ, 121 ಮುಂಬೈ, 123 ಚೆನ್ನೈ, ಬೆಂಗಳೂರು 127ನೇ ಸ್ಥಾನಕ್ಕಿದೆ ಸ್ನೇಹಿತರೆ. ಓಕೆ, ಎಕನಾಮಿಕ್ಸ್ ಇಂಟೆಲಿಜೆಂಟ್ ಯೂನಿಟ್ ಬಿಡುಗಡೆ ಮಾಡ್ತಕ್ಕಂಥದ್ದು ಟಾಪ್ 10 ಒಂದು ನಗರಗಳಲ್ಲಿ ಕೊಟ್ಟಿದ್ದೀನಿ. ನಮ್ದು 100 ಒಳಗೆ ಯಾವುದೂ ಇಲ್ಲ.
120 ಡೆಲ್ಲಿ ಸಿಗುತ್ತೆ, ಅದು ಬಿಟ್ಟರೆ 121 ಮುಂಬೈ ಇದೆ, 123 ಚೆನ್ನೈ ಇದೆ, ಬೆಂಗಳೂರು 127ನೇ ಒಂದು ಸ್ಥಾನ ಪಡ್ಕೊಂಡಿದೆ. ಓಕೆ ಫೈನ್ ಸರ್. ಯಾವುದ್ರ ಮೇಲೆ ಅಳಿತಾರೆ? 5 ಪ್ರಮುಖ ಒಂದು ಕ್ಯಾಟಗರಿ ಅಳಿತಾರೆ. ಸ್ಥಿರತೆ, ಸ್ಟೆಬಿಲಿಟಿ ಹೆಂಗಿದೆ, ಅಲ್ಲಿ ಭದ್ರತೆ ಇದೆಯಾ, ಮಿಲಿಟರಿ ಸಂಘರ್ಷ ಇಲ್ವಾ, ಏನೋ ಭಯೋತ್ಪಾದನೆ ಇಲ್ವಾ, ಸಂಸ್ಕೃತಿ ಮತ್ತು ಪರಿಸರ ಹೆಂಗಿದೆ, ಅಲ್ಲಿ ಸಾಮಾಜಿಕ ನಿರ್ಬಂಧಗಳೇನು ಇಲ್ವಾ, ಕ್ರೀಡಾ ಸೌಲಭ್ಯ ಇದೆಯಾ, ಸಾಂಸ್ಕೃತಿಕ ಅವಕಾಶ ಇದೆಯಾ, ಆರೋಗ್ಯ ರಕ್ಷಣೆ ಹೆಂಗಿದೆ, ಮೂಲಸೌಕರ್ಯ ಹೆಂಗಿದೆ, ರಸ್ತೆಗಳು, ಬೇರೆ ಬೇರೆ ರೀತಿ ಶಿಕ್ಷಣ, ಇವೆಲ್ಲ ಮೇ ಬೇಸಿಸ್ ಮೇಲೆ ಅಳಿದು ರ್ಯಾಂಕ್ ಕೊಡ್ತಕ್ಕಂಥದ್ದು. ಓಕೆ ಎಸ್ ಸರ್, ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಎಕನಾಮಿ ಒಂದ್ಸಲ ಕೇಳ್ತಾನೆ ಇದು, ಯಾರು ಬಿಡುಗಡೆ ಮಾಡೋದು? ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್, EIU. ನೆಕ್ಸ್ಟ್ ಸರ್, ತನ್ನ 45ನೇ ಸ್ಥಾಪನಾ ದಿನದ ಅಂಗವಾಗಿ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಗ್ರಾಮೀಣ ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಯಾವ ಕ್ರಮ ಪ್ರಾರಂಭಿಸಲಾಯಿತು? ನೋಡಿ, 45 ವರ್ಷ ಆಯ್ತು ನಬಾರ್ಡ್ಗೆ, ಹಂಗಾಗಿ ಗ್ರಾಮೋದ್ಯಮ ಅಂತಕ್ಕಂಥದ್ದನ್ನ ಪ್ರಾರಂಭ ಮಾಡಿದೆ. ಇದೇನಿಲ್ಲ, ಗ್ರಾಮಗಳನ್ನ ಡೆವಲಪ್ ಮಾಡೋಕ್ಕೋಸ್ಕರ, ಅಲ್ಲಿ ಯಾವ್ದಾದ್ರು ಇಂಡಸ್ಟ್ರಿ ಗ್ರಾಮದಲ್ಲಿ ಡೆವಲಪ್ ಆಗಬೇಕು ಅಂದ್ರೆ, ಒಂದು ಹೊಸ ಒಂದು ಉದ್ಯಮ ಸ್ಥಾಪನೆ ಮಾಡಬೇಕು ಅಂದ್ರೆ, ಮೆಂಟರ್ಶಿಪ್ ಬೇಕು ಅಂದ್ರೆ, ಏನಾದ್ರು ಬೇರೆ ರೀತಿ ಬೇಕು ಅಂದ್ರೆ, ಎಲ್ಲನೂ ಕೂಡ ಈ ಒಂದು ಅಡಿಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಇಂದ ಹಿಡಿದು ಎಂಟ್ರಪ್ರಿನರ್ ಟ್ರೈನಿಂಗ್ ಇಂದ ಹಿಡಿದು ಏನಾದ್ರು ಸಪೋರ್ಟ್ ಬೇಕು, ಎಲ್ಲ ಕೂಡ ನಬಾರ್ಡ್ ಕಡೆಯಿಂದ ಗ್ರಾಮೋದ್ಯಮ ಅನ್ನೋ ಒಂದು ಪ್ರೋಗ್ರಾಮ್ ಅಡಿಯಲ್ಲಿ ರೂರಲ್ ಎಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ಗೋಸ್ಕರ ಮಾಡಲಾಗಿದೆ. 45 ವರ್ಷ ಆಗಿರೋದ್ರಿಂದ ಕೇಳ್ತಾನೆ, ಇದನ್ನ ಎಕ್ಸಾಮ್ ಅಲ್ಲಿ ಪಕ್ಕಾ ಕೇಳ್ತಾನೆ, ಇದು ಬರ್ದಿಟ್ಕೊಂಬಿಡಿ. ನೆಕ್ಸ್ಟ್, PM ಸ್ವಾನಿಧಿ ಉಪಕ್ರಮದ ಅಡಿಯಲ್ಲಿ ಸ್ಟ್ರೀಟ್ ಫುಡ್ ಹಬ್ನ ಅಭಿವೃದ್ಧಿಗಾಗಿ ಇತ್ತೀಚೆಗೆ ಆಯ್ಕೆಯಾದ ಲಖನ್ಪುರ್ ಜಮ್ಮು ಮತ್ತು ಕಾಶ್ಮೀರದ ಯಾವ ಜಿಲ್ಲೆಯಲ್ಲಿದೆ? ನೋಡಿ, PM ಸ್ವಾನಿಧಿ ಯೋಜನೆ ಗೊತ್ತಿದೆ ನಿಮಗೆ, ಕೋವಿಡ್ ಟೈಮಲ್ಲಿ ಬಂತು. ಆ ಟೈಮಲ್ಲಿ ಬಂದಾಗ ಏನಾಯ್ತು, ಅವಾಗ ಫಸ್ಟ್ ಇದಕ್ಕೋಸ್ಕರ ಮಾಡಿದ್ರು, ಯಾವುದು, ರಸ್ತೆ ಬದಿ ವ್ಯಾಪಾರಿಗಳಿಗೆ ಹೆಲ್ಪ್ ಮಾಡಕ್ಕೆ 10,000 ಕೊಡ್ತೀನಿ, ಆಮೇಲೆ 20,000 ಕೊಡ್ತೀವಿ, ನೀವು ಒಂದು ವರ್ಷದಲ್ಲಿ ತಿಳಿಸಿದ್ರೆ ಅಲ್ವಾ ಸರ್. ಈಗ ಇದನ್ನ ಯೂಸ್ ಮಾಡಿಕೊಂಡು ಒಂದಷ್ಟು ದುಡ್ಡನ್ನ ಕೊಟ್ಟು ರಸ್ತೆ ಬದಿ ವ್ಯಾಪಾರನ ಒಂದು ಹಬ್ ತರ ಮಾಡಕ್ಕೆ, ಹೈಲೈಟ್ ಮಾಡಕ್ಕೆ 50 ಇದನ್ನ ಸ್ಟ್ರೀಟ್ ನ ತಗೊಂಡಿದೆ. ಅದರಲ್ಲಿ ಮೊದಲನೇದಾಗಿ ಕಥುವಾ ಡಿಸ್ಟ್ರಿಕ್ಟ್ ಜಮ್ಮು ಕಾಶ್ಮೀರನ ತಗೊಂಡು ಲಾಂಚ್ ಮಾಡಿದ್ದಾರೆ. 50 ಸ್ಟ್ರೀಟ್ ಫುಡ್ ಹಬ್ಗಳನ್ನ ಡೆವಲಪ್ ಮಾಡಬೇಕು ಅಂತ 4 ಕೋಟಿ ಫೈನಾನ್ಷಿಯಲ್ ಅಸಿಸ್ಟೆಂಟ್ ನ ಕೊಡ್ತಾ ಇದೆ ಸ್ನೇಹಿತರೆ. ನೆಕ್ಸ್ಟ್, ಭಾರತ ಮತ್ತು ಆಸ್ಟ್ರೇಲಿಯಾ ಇತ್ತೀಚೆಗೆ ಯಾವ ಒಪ್ಪಂದ ಅಡಿಯಲ್ಲಿ ಆಡಳಿತಾತ್ಮಕ ವ್ಯವಸ್ಥೆನ ಅಂತಿಮಗೊಳಿಸಿದ್ವು? ನೋಡಿ, ಎಗೇನ್ ಭಾರತದ ಪ್ರಧಾನಮಂತ್ರಿಗಳು ಇಂಡೋನೇಷ್ಯಾಗ ಹೋಗಿದ್ರು, ಆಮೇಲೆ ಆಸ್ಟ್ರೇಲಿಯಾಗ ಹೋಗಿದ್ರು, ಆಸ್ಟ್ರೇಲಿಯಾದಿಂದ ಆಮೇಲೆ ನ್ಯೂಜಿಲ್ಯಾಂಡ್ ಹೋಗಿದ್ರು, ಸೊ ಇವೆಲ್ಲ ನಾವು ಡಿಸ್ಕಸ್ ಮಾಡಿದೆ ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ. ಓಕೆ, ಈ ಕ್ವಶನ್ ನೋಡಿದ್ರೆ ನಾಗರಿಕ ಪರಮಾಣು ಸಹಕಾರ ಒಪ್ಪಂದ, ಸಿವಿಲ್ ನ್ಯೂಕ್ಲಿಯರ್ ಕೋಪರೇಷನ್ ಅಗ್ರಿಮೆಂಟ್ಗೆ ಸೈನ್ ಆಗ್ತಾರೆ ಆಸ್ಟ್ರೇಲಿಯಾದಲ್ಲಿ. ಓಕೆ, ಇನ್ನೂ ಡೀಟೇಲ್ ನಾವು ವೀಕ್ಲಿ ಕರೆಂಟ್ ಅಫೇರ್ ಕೊಟ್ಟಿದ್ವಿ. ಇದು 3ನೇ ಒಂದು ಅಗ್ರಿಮೆಂಟ್, 2014ರಲ್ಲಿ ಮತ್ತು 2015ರಲ್ಲೂ ಸೈನ್ ಹಾಕಿದ್ವಿ. ಓಕೆ, ಇನ್ನು ಇದು ಬಿಟ್ಟರೆ ನ್ಯೂಜಿಲ್ಯಾಂಡ್ಗೆ ಹೋಗ್ತಾರೆ. ನ್ಯೂಜಿಲ್ಯಾಂಡ್ಗೆ ಹೋಗಿ ಅಲ್ಲಿನ ಒಂದು ಪ್ರಧಾನಿಗೆ 1-2 ಗಿಫ್ಟ್ ಕೊಡ್ತಾರೆ, ಬೇಕಾದ್ರೆ ಎಕ್ಸಾಂಪಲ್ ಕೇಳ್ಬೋದು. ಅದು ಉತ್ತರಾಖಂಡದ ಕ್ಯಾಪ್ ಕೊಡ್ತಾರೆ. ಓಕೆ, ಉತ್ತರಾಖಂಡದ ಕ್ಯಾಪ್ ಕೊಡ್ತಾರೆ. ಮತ್ತೆ ಧೋಕ್ರಾ ಟ್ರೀ ಇಂದ ಮಾಡಿರ್ತಕ್ಕಂಥ, ಧೋಕ್ರಾ ಅಂದ್ರೆ ಈ ತರ ಒಂದು ಸಣ್ಣದ ಟ್ರೀದ ಒಂದು ಇದು ಬರುತ್ತೆ, ಅದನ್ನ ಮೆಟಲ್ ಲೈಫ್ ಸ್ಕಲ್ಪ್ಚರ್ ಅಂತ ಮಾಡ್ತಾರೆ, ಛತ್ತೀಸ್ಗಢದ ಕಲೆ ಅದು. ಓಕೆ, ಅದನ್ನು ಕೂಡ ಗಿಫ್ಟ್ ಆಗಿ ಕೊಡ್ತಾರೆ. ಸೊ ಈ ತರದ್ದು ಏನ್ ಬೇಕಾದ್ರೂ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು ಸ್ನೇಹಿತರೆ. ಇದ್ರ ಬಗ್ಗೆ ಅಲ್ಲಿ ಹೋಗಿ ಏನ್ ಡಿಸ್ಕಸ್ ಮಾಡಿದ್ರು, ಏನ್ ಅಗ್ರಿಮೆಂಟ್ ಆಯ್ತು, ಓಕೆ, ಇವೆಲ್ಲ ನಾನು ವೀಕ್ಲಿ ತುಂಬಾ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಸೊ ಹಂಗಾಗಿ ಇಲ್ಲಿ ತುಂಬಾ ಡೀಟೇಲ್ ಹೇಳ್ತಾ ಇಲ್ಲ, ಜಸ್ಟ್ ಬೇಸಿಕ್ ನಾನು ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ ಮಂತ್ಲಿ ಕರೆಂಟ್ ಅಫೇರ್ ಅಲ್ಲಿ. ಸೊ ವೀಕ್ಲಿನೂ ಮಿಸ್ ಮಾಡ್ಕೋಬೇಡಿ. ನೋಡಿ, ಲಾಸ್ಟ್ ಪ್ರೀವಿಯಸ್ ಇಯರ್ದು ಬೇಕು ಅಂದ್ರೆ ಮ್ಯಾರಥಾನ್ ವಿಡಿಯೋಗಳು ಲಿಂಕ್ ಕೊಡ್ತೀನಿ. ಈ ವರ್ಷದ್ದು ಕೂಡ ನಾನು ಮ್ಯಾರಥಾನ್ ವಿಡಿಯೋದು ಲಿಂಕ್ ಕೊಡ್ತೀನಿ. ಎಲ್ಲ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ, ಯಾಕಂದ್ರೆ PDF ನಮ್ಮ ಟೆಲಿಗ್ರಾಮ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.